ಸೊ ಶೀಲಾ ಬಜಾಜ್ ಅಂದ ತಕ್ಷಣ ನಿಮಗೆ ಬಹುಶಃ ಭಾಳಷ್ಟು ಜನರಿಗೆ ಹೆಸರು ಕೇಳಿದ್ದೀನಲ್ಲ ಅಂತ ಅನಿಸ್ಬೋದು. ನಮ್ಮ ಜನ್ರೇಷನ್ ಅಂತೂ ಇವ್ರ ಹೆಸರು ಕೇಳ್ತಾನೆ ಬಂದಿದ್ದೀವಿ ನಾವು. ನೇಮ್ದು ಒಂದು ಮೀನಿಂಗ್ ಇರಬೇಕು, ಯಾಕೆ ಮೀನಿಂಗ್ನು ಅದು ಎಫೆಕ್ಟ್ ಆಗುತ್ತೆ. ಓಕೆ, ದ ಮೀನಿಂಗ್ ಆಫ್ ದ ನೇಮ್ ವರ್ಕ್ಸ್. ಸಮ್ಟೈಮ್ಸ್ ಐ ಟೆಲ್ ಪೀಪಲ್ ತುಂಬ ಪವರ್ಫುಲ್ ನೇಮ್ ಇಟ್ಬಿಡಿ, ಬಿಕಾಸ್ ಇಟ್ಸ್ ಟೂ ಮಚ್ ಪ್ರೆಷರ್ ಆನ್ ದಟ್ ಪರ್ಸನ್. ಟೂ ಮಚ್ ಪ್ರೆಷರ್, ಲೈಕ್ ಸಮ್ಟೈಮ್ಸ್ ಪೀಪಲ್ ಪುಟ್ ಅ ಗಾಡೆಸ್ ನೇಮ್. ನೀವು ಯಾರದೇ ಹೆಸರು ನೋಡಿ, ಸುರೇಶ್, ರಮೇಶ್, ಸತೀಶ್, ಮಂಜುನಾಥ್, ಈ ಥರ. ಈಗ ನಿಮ್ಮ ಗಂಡನ ಹೆಸರು ವೈಶಾಖ್ ಅಂತ ತುಂಬ ಚೆನ್ನಾಗಿದೆ. ಈ ಥರ ಹೆಸರುಗಳು ತುಂಬ ರೇರ್. ಹಾಗೆ ಕೆಲವೊಂದು ಸಲ ಒಂದೇ ದಿನ ನರೇಂದ್ರ ಮೋದಿ ಅಂದ್ರೆ ಅದೇ ದಿನ ಎಷ್ಟು ಜನ ಹುಟ್ಟಿರ್ಬೋದಲ್ವಾ? ಅದೇ ಹೆಸರು ಇಟ್ಕೊಂಡವರು ಹುಟ್ಟಿರ್ಬೋದು, ಗುಜರಾತಲ್ಲಿ ಇರ್ಬೋದು, ನಮ್ಗೆ ಗೊತ್ತಿಲ್ಲ ಅಲ್ವಾ? ಬಟ್ ಯಾಕೆ ಒಬ್ರಿಗೆ ಆ ಥರ ಸಕ್ಸಸ್ ಸಿಗುತ್ತೆ, ಒಬ್ರಿಗೆ ಸಿಗಲ್ಲ? ಡೇಟ್ ಆಫ್ ಬರ್ತ್ ನಿಮಗೆ ಫೇವರಬಲ್ ಇಲ್ಲ ಅಂದರೆ ಅದು ನಿಮಗೆ ಕೆಳಗಡೆ ಎಳೀತದೆ. ನಾವು ಯಾವ ಡೇಟ್ನಲ್ಲಿ ನಾವು ಬಾರ್ನ್ ಹಾಕ್ತೀವಿ, ನಾವು ಹುಟ್ಟಿದ್ದೀವಿ, ಆ ಡೇಟ್ ಪ್ಲ್ಯಾನೆಟ್ ನಮಗೆ ರೂಲ್ ಮಾಡುತ್ತೆ, ನಮಗೆ ಎಫೆಕ್ಟ್ ಮಾಡುತ್ತೆ. ಯಾವ್ದು ನೇಮನ್ನು ಇಡಲೇಬೇಡಿ ನಿಮ್ಮ ಮಕ್ಕಳಿಗೆ ಅಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಒನ್ ನೇಮ್ ದಟ್ ನೀವು ನಿಮ್ಮ ಮಕ್ಕಳಿಗೆ ಇಡಲೇಬೇಡಿ ಅಂತಂದರೆ ಯಾವ್ದಾರ ಇದೆಯಾ ಆ ಥರ? ಬಟ್ ಐ ಟೆಲ್ ಪೀಪಲ್ ಡೋಂಟ್ ಗಿವ್ ನೇಮ್ ಯಾವುದು ಬ್ಯಾಡ್ ಮೀನಿಂಗ್ ಇದೆ. ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಕರ್ನಾಟಕದ ಅತ್ಯಂತ ಪ್ರಖ್ಯಾತ ನ್ಯೂಮರಾಲಜಿಸ್ಟ್, ಸೆಲೆಬ್ರಿಟಿ ನ್ಯೂಮರಾಲಜಿಸ್ಟ್ ಆಗಿರುವಂಥ, ಹಿಪ್ನೋಥೆರಪಿಸ್ಟ್ ಆಗಿರುವಂಥ, ಆಥರ್ ಆಗಿರುವಂಥ, ಟ್ಯಾರೋ ಮಾಸ್ಟರ್ ಆಗಿರುವಂಥ ಶೀಲಾ ಬಜಾಜ್ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ. ಸೊ ಶೀಲಾ ಬಜಾಜ್ ಅಂದ ತಕ್ಷಣ ನಿಮಗೆ ಬಹುಶಃ ಭಾಳಷ್ಟು ಜನರಿಗೆ ಹೆಸರು ಕೇಳಿದ್ದೀನಲ್ಲ ಅಂತ ಅನಿಸ್ಬೋದು. ನಮ್ಮ ಜನ್ರೇಷನ್ ಅಂತೂ ಇವ್ರ ಹೆಸರು ಕೇಳ್ತಾನೆ ಬಂದಿದ್ದೀವಿ ನಾವು. ಓಕೆ, ಭೇಟಿ ಆಗಿದ್ದು ಇಲ್ಲೋ ಗೊತ್ತಿಲ್ಲ, ಬಟ್ ತುಂಬ ಸಲ ಹೆಸರು ಕೇಳಿರ್ತೀವಿ, ಪೇಪರ್ಗಳಲ್ಲಿ ನೋಡಿರ್ತೀವಿ, ಟಿ ವಿಗಳಲ್ಲಿ ನೋಡಿರ್ತೀವಿ, ರೇಡಿಯೋದಲ್ಲಿ ಕೇಳಿರ್ತೀವಿ. ಟ್ಯಾರೋ ಅಂದ ತಕ್ಷಣ ಶೀಲಾ ಅನ್ನೋದೇ ನಮಗೆ ಆಗ ನೆನಪರ್ತಿತ್ತು. ನಾನು 2007 ಟಿ ವಿ ನೈನಲ್ಲಿದ್ದಾಗ, ಅವಾಗ ಇವರು ಕೂಡ ಬೂಮಲ್ಲಿದ್ದರು. ಅವಾಗ ನಾನು ಕೂಡ ಅವ್ರದ್ದು ಇಂಟರ್ವ್ಯೂ ಮಾಡಿದ್ದೆ. ಸೊ ಈಗ ಅವರು ನ್ಯೂಮರಾಲಜಿ ಬಗ್ಗೆ ಜಾಸ್ತಿ ಒಲವನ್ನು ಗಳಿಸ್ಕೊಂಡು ಅದರಲ್ಲಿ ಎಕ್ಸ್ಪರ್ಟೀಸ್ ಗಳಿಸ್ಕೊಂಡಿದ್ದಾರೆ. ಸೊ ಒಬ್ಬ ಆಥರ್ ಕೂಡ ಹೌದು. ಅವರು ಲವ್ ಮಿರಾಜ್ ಅನ್ನೋ ಒಂದು ಪುಸ್ತಕನ ಕೂಡ ಬರೆದಿದ್ದಾರೆ. ಅದರೊಂದಿಗೆ ಅವರು 18 ವರ್ಷಗಳ ಕಾಲ ರೇಡಿಯೋದಲ್ಲಿದ್ದರು. ತಮ್ಮ ಸ್ವಂತ ಶೋನ ಮಾಡಿದ 2 ವರ್ಷಗಳ ಕಾಲ ಹೆಡ್ಲೈನ್ಸ್ ಟುಡೇನಲ್ಲಿ ಅವರು ಒಂದು ಶೋ ಮಾಡ್ತಿದ್ದರು. ಅಸಂಖ್ಯಾತ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಟ್ಯಾರೋ ಬಗ್ಗೆ ಮಾತಾಡಿದ್ದಾರೆ. ಅಸಂಖ್ಯಾತ ಜನರ ಸಮಸ್ಯೆಗಳಿಗೆ ಸೊಲ್ಯೂಷನ್ ಕೊಟ್ಟಿದ್ದಾರೆ ತಮ್ಮ ಒಂದು ಎಕ್ಸ್ಪರ್ಟೀಸ್ ಮೂಲಕ. ಬನ್ನಿ ಹಾಗಾದರೆ ಇವ್ರ ಜೊತೆಗೆ ನಾವು ಮಾತಾಡುವಂಥ ಪ್ರಯತ್ನವನ್ನು ಮಾಡೋಣ. ಮೇಡಮ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ವೆರಿ ಮಚ್. ಸೊ ತುಂಬ ದಿನ ಆಯಿತು. ನೀವು ಅದೇ ನಾನು ಹೇಳಿದ್ನಲ್ಲ, ನಿಮಗೆ ನಾನು ನೆನಪಿಲ್ಲ, ಬಟ್ ನಾನು ನಿಮ್ಮನ್ನು ಇಂಟರ್ವ್ಯೂ ಮಾಡಿದ್ದಂಗೆ ನೆನಪಿದೆ. ಸೊ ಒಂದು ಪ್ರಶ್ನೆ, ಪರ್ಸ್ನಲ್ ಪ್ರಶ್ನೆ ಕೇಳ. ಈಗ ಯೂಶ್ವಲಿ ಹೆಣ್ಮಕ್ಳು ಡೈ ಮಾಡ್ತಾರಲ್ಲ, ನೀವು ಯಾಕೆ ಡೈ ಮಾಡಿಲ್ಲ ಕೂದಲಿಗೆ? ಐ ಲೈಕ್ ಮೈ ಗ್ರೇ, ನನಗೆ ತುಂಬ ಇಷ್ಟ. ಲೈಕ್ ಐ ಥಿಂಕ್ ನಾನು ಸ್ವಲ್ಪ ಟೈಮ್ಗೆ ಡಿಬೇಟ್ ಮಾಡ್ತಾ ಇದ್ದೆ, ನಾನು ಇದು ಮಾಡಿಸ್ಬೇಕಾ ಇಲ್ಲ, ನಮ್ಮ ಹೇರ್ ಡ್ರೆಸ್ಸರ್ ಹೇಳಿದ್ದು ಇಲ್ಲ ನೋಡಿ, ನಿಮ್ಮ ಕೂದಲು ತುಂಬ ಚೆನ್ನಾಗಿದೆ, ನಿಮ್ಮದು ಪ್ರೊಫೆಷನ್ಗೆ ತುಂಬ ಚೆನ್ನಾಗಿದೆ. ಅವ್ರು ಆ್ಯಕ್ಚುಲಿ ಯಾವಾಗ ನನ್ನ ಪ್ರೊಫೆಷನ್ ಸ್ಟಾರ್ಟ್ ಮಾಡಿದ್ದೆ ಗೈಡಿಂಗ್ ಪೀಪಲ್, ನಾನು ನಮ್ಮ 20s ಇದ್ದೆ, ರೈಟ್? ಆ್ಯಂಡ್ ಬಿಫೋರ್ ದ್ಯಾಟ್ ಐ ಸ್ಟಾರ್ಟೆಡ್ ಟೀಚಿಂಗ್ ರೇಖಿ. ಯಾವಾಗ ನನ್ನ ಟೀನೇಜರ್ ಇತ್ತು. ಸೊ ಫುಲ್ ಲೈಫ್ ನಾನು ನೋಡಿದ್ದೀನಿ. ಜನ ನನಗೆ ನೋಡ್ಬಿಟ್ಟು ಹೇಳ್ತಾರೆ, ಏನಿದು ಚಿಕ್ಕ ಹುಡುಗಿ, ನನಗೇನು ಲೈಫ್ದು ಏನು ಹೇಳ್ತಾರೆ, ರೀಡಿಂಗ್ ಮಾಡ್ತಾರೆ. ಬಿಕಾಸ್ ಪೀಪಲ್ 70s 60s 50s ಬರ್ತಾರೆ. ಸೊ ಯಾವಾಗ ವೈಟ್ ಕೂದಲು ಬಂತು, ನಂಗೆ ತುಂಬ ಖುಷಿ ಆಯಿತು. ಇನ್ಫ್ಯಾಕ್ಟ್ ಇವನ್ ವೆನ್ ಯಾವಾಗ ಐ ಟರ್ನ್ 40, ನನಗೆ ಒಂದು ಥ್ಯಾಂಕ್ ಗಾಡ್, ಲೈಕ್ ನೋ ಒನ್ಸ್ ಗೋಯಿಂಗ್ ಟು ಸೇ ದಟ್ ನಾನು ಚಿಕ್ಕ ಹುಡುಗಿ ಥರ. ಸೊ ಐ ಆ್ಯಕ್ಚುಲಿ ಲವ್ ಮೈ ಗ್ರೇಸ್. ಓಕೆ, ವೆರಿ ನೈಸ್. ಬಟ್ ಚೆನ್ನಾಗೂ ಕಾಣುತ್ತೆ ನಿಮಗೆ. ಬಟ್ ಈ ಒಂದು ಚಿಕ್ಕ ಹುಡುಗಿ ಇದ್ದಾಗೆ ರೇಖಿ, ಧ್ಯಾನ, ಮೆಡಿಟೇಷನ್ನು ಅಥವಾ ಬೇರೆ ಬೇರೆ ಸ್ಕಿಲ್ ಸೆಟ್ಗಳು, ಇದ್ರ ಬಗ್ಗೆ ಅಂದರೆ ಇದು ಏನಿದು ಅಂತಂದರೆ, ಕೆಲವೊಬ್ಬರಿಗೆ ಬೈ ಬರ್ತ್ ಏನೋ ಬರುತ್ತಲ್ವ, ಒಂದಷ್ಟು ಸ್ಕಿಲ್ ಸೆಟ್ಗಳು ಬರುತ್ತಲ್ವ, ಆ ಥರ ಕೆಲವೊಂದು ಸ್ಕಿಲ್ ಸೆಟ್ಗಳು ಬರ್ತವೆ. ಬಟ್ ನೀವೇನು ಟ್ಯಾರೋ ಇರ್ಬೋದು, ನ್ಯೂಮರಾಲಜಿ ಇರ್ಬೋದು, ಇದೆಲ್ಲ ಬಂದಿರೋದು ಅಂದರೆ ಈಗ ನಿಮ್ಮ ಪೇರೆಂಟ್ಸ್ನ ಬಂದಿರೋದಾ, ಅಥವಾ ನಿಮಗೆ ನೇಚರ್ ಕೊಟ್ಟಿರೋದಾ, ಅಥವಾ ನೀವೇ ಅದನ್ನು ಇನ್ಕಲ್ಕೇಟ್ ನೀವು ಮಾಡಿದ್ದ, ಇಂಟ್ರೆನ್ಸಿಕ್ ಆಗಿ ನಿಮಗೆ ನೀವು ಅದನ್ನು ಕಲ್ತಿದ್ದ? ಹೇಗೆ ಬಂದ್ರಿ ನೀವು ಇದಕ್ಕೆ? ನನ್ನ ಪೇರೆಂಟ್ಸ್ ನಮ್ಮ ಫ್ಯಾಮ್ಲಿನಲ್ಲಿ ಯಾರು ಆ ಥರ ಇಲ್ಲ. ಇನ್ಫ್ಯಾಕ್ಟ್
ನೋ ಕನೆಕ್ಷನ್ ನಮ್ಮ ಫ್ಯಾಮಿಲಿನಲ್ಲಿ ಯಾರಿಗೆ ಏನು ಕನೆಕ್ಷನ್ ಇಲ್ಲ ಟು ಸ್ಪಿರಿಚುವಾಲಿಟಿ. ಓಕೆ. ಪ್ಯೂರ್ ಬಿಸ್ನೆಸ್ ಮೈಂಡೆಡ್ ಅವ್ರು ಎಲ್ಲ ನಿಮ್ಮ ಬಿಸ್ನೆಸ್. ತಂದೆ ತಾಯಿ ಏನು ಮಾಡ್ತಿದ್ರು? ನಮ್ಮ ತಂದೆ ಆ್ಯಕ್ಚುಲಿ ವಾಸ್ ಇನ್ ದ ಲಿಕ್ಕರ್ ಬಿಸ್ನೆಸ್. ಅವರು ಮೈ ಗ್ರ್ಯಾಂಡ್ ಫಾದರ್ ಅವರು ವಿಠಲ್ ಮಲ್ಯ ಜೊತೆ ಬಿಸ್ನೆಸ್ ಮಾಡ್ತಾರೆ. ಲೈಕ್ ಹಿ ಹ್ಯಾಡ್ ಅ ವೆರಿ ಸ್ಟ್ರಾಂಗ್ ಅಸೋಸಿಯೇಷನ್ ವಿತ್ ವಿಜಯ್ ಮಲ್ಯಾಸ್ ಫಾದರ್, ವಿಠಲ್ ಮಲ್ಯ. ಬ್ಯಾಂಗ್ಳೂರ್ ಓನ್ಲಿ? ಎಸ್, ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಇನ್ ಡೆಲ್ಲಿ. ಅವರು ತುಂಬ ಕ್ಲೋಸ್ ಇದ್ರು. ದೇ ವರ್ ವೆರಿ ಗುಡ್ ಫ್ರೆಂಡ್ಸ್. ಆ್ಯಂಡ್ ಸೊ ಮೈ ಡ್ಯಾಡ್ ಸೈಡ್ ವರ್ ಇನ್ ಟು ಅದು ಆ ಬಿಸ್ನೆಸ್. ಆ್ಯಂಡ್ ನಮ್ಮ ಮದರ್ಗೆ ಶಿ ವಾಸ್ ಇನ್ ಟು ದ ಯಾವಾಗ ಡಿಜಿಟಲ್ ಪ್ರಿಂಟಿಂಗ್ ಫಸ್ಟ್ ಸ್ಟಾರ್ಟ್ ಆಯಿತು ಬ್ಯಾಂಗ್ಳೂರ್ನಲ್ಲಿ. ಮೈ ಮಾಮ್ಸ್ ಸೆಂಟರ್ ರಿಚ್ಮಂಡ್ ರೋಡ್ನಲ್ಲಿ ಇತ್ತು, ಗುರುಬಲ್ ಎಂಟರ್ಪ್ರೈಸಸ್. ಸೊ ದ ಫಸ್ಟ್ ಒನ್ಸ್ ಹೂ ಲಾಂಚ್ಡ್ ಲಾರ್ಜ್ ಫಾರ್ಮ್ಯಾಟ್ ಕಲರ್ ಪ್ರಿಂಟಿಂಗ್, all kinds of printing. So mostly like Xerox, digital printing, ella osa technology. So she was also into business. So I grew up in a business family, but nange yen atara interest irlilla. So I basically from a very young age, after my 10th standard only, ಮಕ್ಕಳು ಕ್ಲಾಸಸ್ಗೆ ಹೋಗ್ತಾರೆ, ದಿಲ್ ಗೋ ಫಾರ್ ಆರ್ಟ್ ಕ್ಲಾಸ್. ನಾನು ಆರ್ಟ್ ಕ್ಲಾಸ್ ಕೂಡ ಹೋಗಿದ್ದೆ. ಐ ಯೂಸ್ ಟು ಲರ್ನ್ ಕ್ಲಾಸಿಕಲ್ ಮ್ಯೂಸಿಕ್, ಐ ಯೂಸ್ ಟು ಲರ್ನ್ ಡಾನ್ಸ್, ಕ್ಲಾಸಿಕಲ್ ಭರತನಾಟ್ಯಂ ಡಾನ್ಸ್. ಮೈ ಮಾಮ್ ಪುಟ್ ಮೀ ಫಾರ್ ಎವ್ರಿಥಿಂಗ್ ಕ್ಲಾಸಿಕಲ್ ಟ್ರೆಡಿಷ್ನಲ್. ಆ್ಯಂಡ್ ನನಗೆ ಮೆಡಿಟೇಷನಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಐ ವುಡ್ ಗೋ ಆ್ಯಂಡ್ ಟ್ರೈ ಟು ಲರ್ನ್ ಮೆಡಿಟೇಷನ್. ಬಟ್ ನನಗೆ ಸೆಟ್ ಆಗಿಲ್ಲ, ಯಾಕೆ ನಾನು ತುಂಬ ಡಿಸ್ಲೆಕ್ಸಿಕ್ ಆ್ಯಂಡ್ ADHD ಇದ್ದೀನಿ. ಸೊ ಅವ್ರು ಹೇಳ್ತಾರೆ ಕ್ಲೋಸ್ ಯುವರ್ ಮೈಂಡ್, ಥಿಂಕ್ ಆಫ್ ನಥಿಂಗ್. ನನಗೆ ಹಾಗಲ್ಲ, ಕ್ಯೂಕ್ ಐ ಕಾಂಟ್ ಥಿಂಕ್ ಆಫ್ ನಥಿಂಗ್. ಮೈಂಡ್ನಲ್ಲಿ ಒಂದು 1000 ಥಿಂಗ್ಸ್ ಬರುತ್ತೆ. ಬಟ್ ಅದು ಎಲ್ರಿಗೂ ಬರುತ್ತೆ. ಸೊ ದಟ್ಸ್ ವೈ, ಬಟ್ ADHD ಪೀಪಲ್ ಪ್ರಾಬ್ಲಿ ಹ್ಯಾವ್ ಮೋರ್. ಸೊ ನನಗೆ ಆಗಿಲ್ಲ, ಸೆಟ್ ಆಗಿಲ್ಲ. ನಾವು ಸೋ ಯಂಗ್, ಮಕ್ಕಳು ಹಿಂಗೆ ಮಾಡ್ತಾರೆ, ಬಟ್ ಇಂಟ್ರೆಸ್ಟ್ ಇತ್ತು. ಸೊ ನಾನು ಫ್ರಮ್ ಅ ವೆರಿ ಯಂಗ್ ಏಜ್ ನಾನು ದೇವನಹಳ್ಳಿನಲ್ಲಿ ಒಂದು ಸ್ಕೂಲ್ ಇದೆ, ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್. ನಾನು ಅಲ್ಲಿ ಹೋಗ್ಬಿಟ್ಟು ವೀಕೆಂಡ್ ಕೋರ್ಸಸ್ ಮಾಡ್ತಾಯಿದ್ದೆ. ಮೈ ಮದರ್ ವಾಸ್ ಸೋ ಹ್ಯಾಪಿ. ಬೇರೆ ಮಕ್ಕಳೆಲ್ಲ ಡಿಸ್ಕೋ ಹೋಗ್ತಾರೆ, ಫ್ರೆಂಡ್ಸ್ ಜೊತೆ ಇಲ್ಲಿ ಅಲ್ಲಿ ಏನಾದರೂ ಮಾಡ್ತಾರೆ. ಮೈ ಡಾಟರ್ ಇಸ್ ಗೋಯಿಂಗ್ ಫಾರ್ ಹೀಲಿಂಗ್ ಕ್ಲಾಸ್, ರೇಕಿ. ಅವ್ರು ತುಂಬ ಖುಷಿ ಇತ್ತು. ಇದೆಲ್ಲ ನೀವೇ ಹೋಗಿದ್ದ? ಅಂದರೆ ನಿಮಗೆ ಇಂಟ್ರೆಸ್ಟ್ ಇತ್ತು? ಕ್ಯೂರಿಯಾಸಿಟಿ ಆ್ಯಂಡ್ ಇಂಟ್ರೆಸ್ಟ್, ತುಂಬ ಕ್ಯೂರಿಯಾಸಿಟಿ ಇತ್ತು. ಸೊ ನಾನು ಯಾರು ಟೀಚರ್ ಹತ್ರ ಹೋಗ್ಬಿಟ್ಟು ಏನೋ ಕೇಳಿದ್ರೆ, ನಾನು ರೇಕಿ ಕಲ್ತ್ಕೊಂಡಿದ್ದೆ, ನಾನು ಏನೋ ಕೇಳಿದ್ರೆ ಇದು ಏನೋ ಏನಿಲ್ಲ ಆ ಥರ ಟೀಚರ್ಸ್ ನನಗೆ ಸಿಕ್ತು. ಯಾರು ಜಾಸ್ತಿ ನಾಲೆಡ್ಜ್ ಶೇರ್ ಮಾಡಲ್ಲ. ಆವಾಗ ನಾನು ಒಂದು ರಿಬೆಲ್ ಚೈಲ್ಡ್ ಥರ ಆಯಿತು ವೆನ್ ಐ ವಾಸ್ ಅ ಕಿಡ್. ಸೊ ನನಗೆ ಇಲ್ಲ, ನನಗೆ ದಟ್ ಪರ್ಸನ್ ಇಸ್ ನಾಟ್ ವಿಲ್ಲಿಂಗ್ ಟು ಟೀಚ್ ಮೀ. ನಾನು ಓದ್ತೀನಿ. ಸೊ ಬುಕ್ಸ್ ಬೈ ಮಾಡಿ ಐ ಯೂಸ್ ಟು ಸರ್ಚ್, ಬಿಕಾಸ್ ಆ ಟೈಮ್ನಲ್ಲಿ ಇಂಟರ್ನೆಟ್ ಅಷ್ಟೊಂದು ಇರಲಿಲ್ಲ. ಆ್ಯಂಡ್ ಸೋ ಮಚ್ ನಾಲೆಜ್ ಇಂಟರ್ನೆಟ್ನಲ್ಲಿ ಇಲ್ಲ. ಸೊ ಓನ್ಲಿ ಆನ್ ಬುಕ್ಸ್ ತೊಗೊಂಡ್ಬಿಟ್ಟು ರೀಡ್ ಮಾಡ್ತಾ ಇದ್ದೆ. ಐ ಆಮ್ ಡಿಸ್ಲೆಕ್ಸಿಕ್. ಸೊ ಅಂಡರ್ಲೈನ್ ಮಾಡಿ ತುಂಬ ಕಷ್ಟ ಮಾಡಿ ಐ ಎಡ್ಯುಕೇಟೆಡ್ ಮೈ ಸೆಲ್ಫ್. ಲಾಟ್ ಆಫ್ ಥಿಂಗ್ಸ್ ನಾನು ಅದು ಪ್ರಾಕ್ಟೀಸ್ ಮಾಡೋದು ಆ್ಯಂಡ್ ಯೂಸ್ ಮಾಡೋದು ವಾಸ್ ಆಲ್ ಲಾಟ್ ಆಫ್ ಇಟ್ ವಾಸ್ ಸೆಲ್ಫ್ ಟಾಟ್. ದಟ್ ವೇ. ಬಟ್ ಈ ಸೆಲ್ಫ್ ಟಾಟ್ ಮಾಡಬೇಕು, ಒಂದು ಇಂಟ್ರೆಸ್ಟ್ ಇರಬೇಕು. ಬಟ್ ಆ ಇಂಟ್ರೆಸ್ಟು ಜೊತೆಗೆ ಅಂದರೆ ಈಗ ಕೆಲವೊಂದು ಕ್ಷೇತ್ರದಲ್ಲಿ ನಮಗೆ ಇಂಟ್ರೆಸ್ಟ್ ಇರುತ್ತೆ, ಬಟ್ ಕೆಲವೊಂದು ಸಲ ನಾವು ಅದರಲ್ಲಿ ಉದ್ಧಾರ ಆಗಲ್ಲ. ಅಂದರೆ ಅಲ್ವಾ, ಅದ್ರೊಳಗಡೆ ಏನೋ ಬೇಕಾಗುತ್ತೆ, ಏನೋ ಕನೆಕ್ಷನ್, ಹೊರಗಡೆಯಿಂದ ಒಂದು ಕನೆಕ್ಷನ್, ಒಳಗಡೆಯಿಂದ ಒಂದು ಕನೆಕ್ಷನ್ ಬಿಲ್ಡ್ ಆದರೆ ಅದರಲ್ಲಿ ನಾವು ಸಕ್ಸಸ್ಫುಲ್ ಆಗ್ತೀವಿ. ನೀವು 100% ಕರೆಕ್ಟ್ ಇದ್ದೀರಾ. ಯಾಕೆ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು ಇನ್ ಆರ್ಟ್ ಆ್ಯಂಡ್ ಡಿಸೈನ್. ಸೊ ನಾನು ಹೋಗ್ಬಿಟ್ಟು ಆರ್ಟ್ ಸ್ಕೂಲ್ನಲ್ಲಿ ನಾನು ಅಡ್ಮಿಷನ್ ತೊಗೊಂಡೆ ಬಿಫೋರ್ ಐ ಡಿಡ್ ಮೈ ಗ್ರ್ಯಾಜುಯೇಷನ್. ಸೊ ಅದು ಲೈಕ್ ನೋ, ಆ್ಯಕ್ಚುಲಿ ದಿಸ್ ವಾಸ್ ಆಫ್ಟರ್ ಸೆಕೆಂಡ್ PUC. ಸೊ ನಾನು ಆರ್ಟ್ ಸ್ಕೂಲ್ನಲ್ಲಿ ಹೋಗಿದ್ದೆ ಇನ್ ಯಲಹಂಕ. ದ ವಾಸ್ ಫಸ್ಟ್ ಬ್ಯಾಚ್ ನಾನಿತ್ತು. 2 years ನಾನು ಅಲ್ಲಿ ಮಾಡಿದರೆ ಐ ವಾಸ್ ಸೋ ಹಾರಬಲ್ ಅಟ್ ಇಟ್. ನನಗೆ ಇಷ್ಟೊಂದು ಲವ್ ಇತ್ತು, ಇಷ್ಟೊಂದು ಇಂಟ್ರೆಸ್ಟ್ ಇತ್ತು, ಬಟ್ ನನಗೆ ಅದು ಸೆಟ್ ಆಗಿಲ್ಲ. ಐ ವಾಸ್ ನಾಟ್ ಗುಡ್ ಅಟ್ ಇಟ್. ಸೊ ಬಟ್ ಇದರಲ್ಲೆಲ್ಲ ನೀವು ಗುಡ್ ಐ ವಾಸ್ ವೆರಿ ಗುಡ್. ಬಟ್ ಅದು ಆ ಟೈಮ್ನಲ್ಲಿ ಜಸ್ಟ್ ಥಿಂಕ್ 25 years ಬ್ಯಾಕ್, 26 years ಬ್ಯಾಕ್ ಈ ಥರ ಏನು ಇವಾಗ ಇನ್ಸ್ಟಾಗ್ರಾಮ್ನಲ್ಲಿ ನಾವು ನೋಡೋದು ಇಷ್ಟು ಜನ ಇದ್ದಾರೆ, ಎವ್ರಿ ಗಲಿನಲ್ಲಿ ಒಂದು 5 ಜನ ಇರುತ್ತೆ. ಆ ಟೈಮ್ನಲ್ಲಿ ಯಾರೂ ಇರಲಿಲ್ಲ. ನೋ ಟೀಚರ್ಸ್, ನೋಬಡಿ ಟು ಗೈಡ್. ಇದು ಓನ್ಲಿ ಕನ್ಸಿಡರ್ಡ್ ಅ ಹಾಬಿ. ಇದು ಸೀರಿಯಸ್ ಯಾರು ತಗೊಂಡಲ್ಲ. ಸೊ ನನಗೆ ಕೂಡ ಯಾವಾಗ ನಾನು ಪ್ರಾಕ್ಟೀಸ್ ಶುರು ಮಾಡಿದೆ, ಎಲ್ಲರೂ ನನಗೆ ಯಾವಾಗ ಕೇಳ್ತಾರೆ ನೀವೇನು ನಿಮ್ಮದು ಕರಿಯರ್, ನಾನು ಹೇಳ್ತೀನಿ ಇಲ್ಲ, ನನಗೇನು ಕರಿಯರ್ ಇಲ್ಲ, ಐ ಆಮ್ ಎಟ್ ಹೋಮ್. ನಾನು ಇದು ಒಂದು ಹಾಬಿ ನಾನು ಫಾಲೋ ಮಾಡೋದು. ಆವಾಗ ಒಂದು ಫ್ರೆಂಡ್ ನನಗೆ ಹೇಳಿದ್ದು, ನೀನು ಯಾವಾಗ ಫ್ರೀ ಇರಲ್ಲ, 7 days a week ನೀನು ಕೆಲಸ ಮಾಡ್ತೀಯಾ, ನೀನು ಏನು ಮಾಡ್ತಾ ಇದೀಯಾ? ಸೊ ನಾನು ಅವ್ರಿಗೆ ಹೇಳಿದೆ. ಅವ್ರು ಹೇಳಿದ್ರು ಇದು ಹಾಬಿ ಇಲ್ಲಮ್ಮ, ಇದು ನಿಮ್ಮ ಕೆರಿಯರ್ನೇ. ಸೊ ದಟ್ ಡೇ ಐ ಕೈಂಡ್ ಆಫ್ I realized that ಇದು ನಂದು ಹಾಬಿ ಇಲ್ಲ, ಇಟ್ ಈಸ್ ಆ್ಯಕ್ಚುಲಿ ಮೈ ವರ್ಕ್. ಬಟ್ ಐ ಹ್ಯಾಡ್ ದಟ್ ಸಪೋರ್ಟ್ ಫ್ರಮ್ ಮೈ ಫ್ಯಾಮಿಲಿ ದಟ್ ನಿಮ್ಗೆ ಏನು ಇಷ್ಟ ಇದೆ ನೀವು ಮಾಡಿ. ಸೊ ಐ ಆಲ್ಸೋ ಯೂಸ್ ಟು ಗೋ ಆ್ಯಂಡ್ ವರ್ಕ್ ಫಾರ್ ಅ ಡಿ-ಅಡಿಕ್ಷನ್ ಸೆಂಟರ್ ಇನ್ ಪೀನ್ಯಾ. ಆ ಟೈಮ್ನಲ್ಲಿ ಐ ವಾಸ್ ಅ ಸಿಂಗಲ್ ಮದರ್. ನನಗೆ ಸೆಪರೇಷನ್ ಆಯಿತು ವಿತ್ ಮೈ ಫಸ್ಟ್ ಹಸ್ಬೆಂಡ್. ಸೊ ಐ ಯೂಸ್ ಟು ಗೋ ಆಲ್ ದ ವೇ ಟು ಪೀನ್ಯಾ ಇನ್ ಅನ್ ಆಟೋ ಆ್ಯಂಡ್ ಐ ಯೂಸ್ ಟು ಡೂ ಟ್ರೀಟ್ಮೆಂಟ್, ಮೆಡಿಟೇಷನ್. ಐ ಯೂಸ್ ಟು ಟೀಚ್ 63 to 65 addicts. ಡಿ-ಅಡಿಕ್ಷನ್ ಸೆಂಟರ್ನಲ್ಲಿ ನೀವು ಟೀಚ್ ಮಾಡ್ತಿದ್ರಿ? ಐ ಯೂಸ್ ಟು ಟೀಚ್ ದೆಮ್. ಓಕೆ. ಬಟ್ ದಿಸ್ ವಾಸ್ ಲೈಕ್ ಇನ್ ಮೈ 20s. ದಿಸ್ ವಾಸ್ ವೆನ್ ಐ ವಾಸ್ ಅ ಸಿಂಗಲ್ ಪೇರೆಂಟ್. ಸೊ
ನನಗೆ ಆ ಥರ ಒಂದು ಲೈಕ್ ಐ ಹ್ಯಾಡ್ ದಿಸ್ ಥಿಂಗ್ ಆ್ಯಂಡ್ ಮೈ ಪೇರೆಂಟ್ಸ್ ಜಸ್ಟ್ ಸಪೋರ್ಟೆಡ್ ಮೀ ಲೈಕ್ ಆಲ್ ದ ವೇ ಥ್ರೂ. ಮೈ ಮಾಮ್ ವಾಸ್ ಆಲ್ವೇಸ್ ವೆರಿ ಎನ್ಕರೇಜಿಂಗ್. ಅವ್ರು ಯಾವಾಗಲೂ ನನಗೆ ಡಿಸ್ಕರೇಜ್ ಮಾಡಲ್ಲ. ಆಲ್ವೇಸ್ ಅವ್ರ ಇಂಟ್ರೆಸ್ಟ್ ಅವ್ರು ನನ್ನಿಂದ ಕಲ್ತ್ಕೊಂತಾರೆ. ಆ್ಯಕ್ಚುಲಿ ಮೈ ಮದರ್ ಲರ್ನ್ ರೇಕಿ ಫ್ರಮ್ ಮೀ. ಸೊ ಶಿ ಆಲ್ವೇಸ್ ಸೆಸ್ ಯು ಆರ್ ದ ಒನ್ ಹೂ ಲೀಡ್ ಅಸ್ ಇನ್ ಟು ಸೋ ಮೆನಿ ಡಿಫ್ರೆಂಟ್ ಕೋರ್ಸಸ್. ಸೊ ನಾನು ಏನಾದರೂ ಹೊಸ ಕಲ್ತ್ಕೊಂಡ್ರೆ ನಾನು ಎಲ್ಲರಿಗೆ ಹೇಳ್ತೀನಿ, ಅವರೆಲ್ಲರೂ ಲರ್ನ್ ಮಾಡ್ತಾರೆ ಲೈಕ್ ದ್ಯಾಟ್. ಸೊ ಈಗ 2026ಗೆ ಬಂದರೆ ಆ್ಯಕ್ಚುಲಿ ಒನ್ ಮೋರ್ ಥಿಂಗ್, ನಾನು ಯಾವಾಗ ರೇಕಿ ಸ್ಟಾರ್ಟ್ ಮಾಡಿದೆ, ವೆನ್ ಐ ಯೂಸ್ ಟು ಹೀಲ್ ಪೀಪಲ್, ಆವಾಗ ನನಗೆ ಏನಾದರೂ ಅವ್ರದ್ದು ಲೈಫ್ದು ಇನ್ಫಾರ್ಮೇಷನ್ ಬರುತ್ತೆ. ಆವಾಗ ನನಗೆ ಸ್ವಲ್ಪ ಯಾಕೆ ನಾನು ಒಂದು 16 years 17 years ಇದ್ದೆ ಆ ಟೈಮ್ನಲ್ಲಿ, ನನಗೆ ಸ್ವಲ್ಪ ಭಯ ಆಯಿತು. ಲೈಕ್ ಹೌ ಆಮ್ ಐ ನೋಯಿಂಗ್ ಆಲ್ ದಿಸ್ ಇನ್ಫಾರ್ಮೇಷನ್? ನಿಮಗೆ ಬ್ಯಾಕ್ ಪೇನ್ ಇದೆ, ನಿಮ್ಗೆ ಏನಾದರೂ ಇದೆಯಾ, ಯು ಆರ್ ಸಪ್ರೆಸಿಂಗ್ ದಿಸ್, ಐ ಯು ಹೋಲ್ಡಿಂಗ್ ಬ್ಯಾಕ್ ದಿಸ್, ಡ್ಯೂ ಹ್ಯಾವ್ ಫಿಯರ್ ಆಫ್. ನಾನು ಅದೆಲ್ಲ ಕ್ವೆಶ್ಚನ್ಸ್ ಅವ್ರಿಗೆ ಕೇಳ್ತೀನಿ, ಯಾಕೆ ನನಗೆ ಅದೆಲ್ಲ ಇನ್ಫಾರ್ಮೇಷನ್ ಬರುತ್ತೆ ವೈಲ್ ಹೀಲಿಂಗ್ ದೆಮ್. ಆ ಟೈಮ್ನಲ್ಲಿ ನನಗೆ ಸ್ವಲ್ಪ ಭಯ ಆಯಿತು. ಬಿಕಾಸ್ ಲಾಜಿಕ್ಲಿ ನಮಗೆ ಯಾರು ಹೇಳಿಲ್ಲ ದಿಸ್ ಇಸ್ ಆಲ್ ಸೈಕಿಕ್ ಗಿಫ್ಟ್ಸ್. ಇವಾಗ ನಾನು ಯಾವಾಗ ಸ್ಟೂಡೆಂಟ್ಸ್ಗೆ ಟೀಚ್ ಮಾಡ್ತೀನಿ, ಐ ಟ್ರೈನ್ ಪೀಪಲ್ ಇನ್ ಟ್ಯಾರೋ ಆ್ಯಂಡ್ ಎವ್ರಿಥಿಂಗ್, ನಾನು ಅವ್ರಿಗೆ ಹೇಳ್ತೀನಿ ಆಲ್ ದಿಸ್ ಇಸ್ ಸೋ ಅಮೇಝಿಂಗ್, ಇಟ್ಸ್ ಅ ಡಿವೈನ್ ಗಿಫ್ಟ್, ದಿಸ್ ಇಸ್ ಲೈಕ್ ಅ ಬ್ಲೆಸ್ಸಿಂಗ್. ಬಟ್ ಆ ಟೈಮ್ನಲ್ಲಿ ನಮಗೆ ಹೇಳಕ್ಕೆ ಯಾರಿಲ್ಲಲ್ಲ ದಟ್ ದಿಸ್ ಇಸ್ ಅ ಬ್ಲೆಸ್ಸಿಂಗ್, ದಿಸ್ ಇಸ್ ಕಮಿಂಗ್ ಟು ಯು ಲೈಕ್ ಅ ಜಾಕ್ ಪಾಟ್. ಸೊ ಬಿಕಾಸ್ ಆಫ್ ದ್ಯಾಟ್ those psychic messages ನನಗೆ ಸಿಗ್ತಾ ಇದೆ. I learned tarot. I bought myself a deck and I started learning tarot, self-taught. I learned from 2-3 people ಯಾರು ಸರಿಯಾಗಿ ಟೀಚ್ ಮಾಡಲ್ಲ. So I would meditate on the card. I would do intense meditation on each card and I would get download of information on each card. Because actually if you go to see all knowledge ನಮ್ಮದು ವರ್ಲ್ಡ್ನಲ್ಲಿ, ಯಾವಾಗ ನಾವು ಪ್ರಿಮಿಟಿವ್ ಮ್ಯಾನ್ ಇತ್ತು, ನಮ್ಮ ಹತ್ರ ಇದೆಲ್ಲ ನಾಲೆಜ್, ಇವಾಗ ಏನಾದರೂ ನಾಲೆಜ್ ಇದೆ ಲೈವ್ ವರ್ಲ್ಡ್ನಲ್ಲಿ, ನಮ್ಮ ಹತ್ರ ಇರಲಿಲ್ಲ. ನಾಲೆಜ್ ಎಲ್ಲಿಂದ ಬರುತ್ತೆ? ವಿ ಆಲ್ ಚಾನಲ್ ನಾಲೆಜ್. ಇನ್ಫ್ಯಾಕ್ಟ್ ಇವನ್ ನಿಮ್ ಮೈಕಲ್ ಜಾಕ್ಸನ್ ಮೂವಿ ನೋಡಿದ್ರೆ, ಇಫ್ ಯು ಸೀನ್ ಇಟ್, ಸೊ ಹೀಸ್ ಇನ್ ಒನ್ ಸೀನ್, ದಿಸ್ ಇಸ್ ಲಿಟಲ್ ಸ್ಪಾಯ್ಲರ್, ಬಟ್ ಅವ್ರು ಒಂದು ಸೀನ್ನಲ್ಲಿ ಪೂಲ್ನಲ್ಲಿ ಕೂತ್ಕೊಂಡಿದ್ದಾರೆ and he's saying that you say what are you doing? He says I'm trying to channel, I'm trying to connect to give me the song, God to give me the song. If I don't receive it right now, God Prince ke ಕೊಡ್ತಾರೆ ಅದು song. That is one reel ಇದೆ. That is, everything is an inspiration. Michael Jackson at that time ಅವ್ರಿಗೆ ಗೊತ್ತಾಯಿತು that you can channel information from a different dimension. So all of knowledge actually comes from somewhere else, very profound knowledge. Sometimes, I mean, most people don't know the source, but there are very, very high sources that give humanity information when it needs it. When there's a crisis, it is given through certain channels. ಎಲ್ಲಿಂದ ಬರ್ತದೆ knowledge? From a different dimension. Okay. From a different dimension, depends. The source could be anywhere. For example, I get my knowledge from this university, right? That university, this class, this teacher. In the other dimension, there are so many ascended masters, so many angels, so many higher beings, so many gurus, so many different ascended masters like Lord Buddha. There's so many higher beings who give humanity these, and sometimes we don't know who it is. We know we connect and we go. It's like ನೀವು ಫೋನ್ ಕಾಲ್ ಹಾಕ್ತೀರಾ ಟು ಅ ಹೈಯರ್ ಡಿಮೆನ್ಷನ್ ವಿಚ್ ಇಸ್ ಪಾಸಿಟಿವ್, ನಿಮಗೆ ಎಲ್ಲ ಪಾಸಿಟಿವ್ ಡಿಮೆನ್ಷನ್ ಇಂದ ಎಲ್ಲ ಡಿವೈನ್ ನಾಲೆಜ್ ಬರುತ್ತೆ. ದ ಮೇನ್ ಥಿಂಗ್ ಇಸ್ ಟು ಅಂಡರ್ಸ್ಟ್ಯಾಂಡ್ ಹೌ ಟು ಕನೆಕ್ಟ್, ಅಂಡ್ ದಟ್ ಪ್ರಾಬಬ್ಲಿ ಹ್ಯಾಪನ್ಸ್ when you meditate, when you're able to connect different levels. It's like I want to connect to first floor, my phone wants to connect to first floor, so I dial the first floor number, but I want 10th floor, so ನಾನು 10th floor number dial ಮಾಡ್ತೀನಿ. So depending on what you need, you have to dial that number, that floor, that dimension, that dimension. So it was interest and I think little bit a gift. Yes. ಸೊ ಅಲ್ಲಿಂದ ಇಲ್ಲಿಗೆ ಬಂದು ಇದಕ್ಕೆ ಬಗ್ಗೆನೇ ಸುಮಾರು ಪ್ರಶ್ನೆಗಳನ್ನ ಕೇಳ್ಬೋದು. ಈಗ ಈ ವಿಚಾರ ನಾವು ಏನು ಮಾತಾಡಿದ್ರು ಶೀಲಾ ಅವರು, ಸೊ ಸುಮಾರು ಅದ್ರ ಬಗ್ಗೆ ವಿಚಾರಗಳಿದೆ. ಬಟ್ ಸ್ವಲ್ಪ ಮುಂದೆ ಬಂದು ನಾನು ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋದಾದರೆ, ಇವತ್ತು ನಾವು ಅಂದ್ಕೊಂಡಿರೋದು ನ್ಯೂಮರಾಲಜಿ ಬಗ್ಗೆ. ಓಕೆ, ನ್ಯೂಮರಾಲಜಿ ಅಂದರೆ ಕನ್ನಡದಲ್ಲಿ ಸಂಖ್ಯಾಶಾಸ್ತ್ರ ಅಂತ ಅಂತಾರೆ. ಸಂಖ್ಯಾಶಾಸ್ತ್ರ ಅಂತಂದರೆ ನಾವು PUCನಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಂತ ಓದ್ತಿದ್ವಿ, ಅದಲ್ಲ. ಬರೀ ನಂಬರ್ಗಳ ಬಗ್ಗೆ ಓದುವಂಥದ್ದಲ್ಲ, ಬದಲಾಗಿ ಸಂಖ್ಯಾಶಾಸ್ತ್ರ ಅಂತಂದರೆ ನ್ಯೂಮರಾಲಜಿ ಅಂದರೆ ನಮ್ಮ ಜೀವನಕ್ಕೂ ನಮ್ಮ ಬದುಕಿಗೂ ಮತ್ತು ಸಂಖ್ಯೆಗಳಿಗೂ ಇರುವಂಥ ಸಂಬಂಧ. ಆ ಶಾಸ್ತ್ರಕ್ಕೆ ನ್ಯೂಮರಾಲಜಿ ಅಂತಾರೆ, ನಾಟ್ ಜಸ್ಟ್ ಸಂಖ್ಯೆಗಳು ಅಲ್ವಾ. ಸೊ ಈ ಒಂದು ಸಂಖ್ಯೆಗಳು ಅಥವಾ ಈ ಒಂದು ನ್ಯೂಮರಾಲಜಿ ಓಕೆ ಹೇಗೆ ಡಿಫೈನ್ ಮಾಡುತ್ತೆ ನಮ್ಮ ಬದುಕನ್ನು ಮೇಡಮ್? ಅಂದರೆ ಈಗ ಯಾವುದೋ ದಿನ ಹುಡ್ತೀವಿ, ನನ್ನ ಕೈಯಲ್ಲಿಲ್ಲ, ಅದು ನಮ್ಮ ತಂದೆ ತಾಯಿಗಳ ಕೈಯಲ್ಲೂ ಇಲ್ಲ. ಅವ್ರು ಯಾವುದೇ ಟೈಮಲ್ಲಿ ಮದುವೆ ಆದರೂ, ಯಾವುದೇ ಟೈಮಲ್ಲಿ ಅವ್ರು ಸೇರಿದ್ರು, ಅದು ನಾನು ಹುಟ್ಟಿದೆ. ನನ್ನ ಕೈಯಲ್ಲಿ ಏನಿಲ್ಲ ಅಂದಮೇಲೆ ನಾನು ಯಾಕೆ ಈ ದಿನಕ್ಕೆ ಹುಟ್ಟಿರೋದ್ರಿಂದ ಹಿಂಗಾಗಬೇಕು? ನಾನು ಡಿಸೈಡ್ ಮಾಡಿಲ್ಲ, ನಮ್ಮ ತಂದೆ ತಾಯಿನೂ ಡಿಸೈಡ್ ಮಾಡಿಲ್ಲ ಅಂದಮೇಲೆ ವೈ ಇಟ್ ಈಸ್ ಇಂಪಾರ್ಟೆಂಟ್, ಐ ಮೀನ್ ವೈ ಇಟ್ ಈಸ್ ಕನೆಕ್ಟೆಡ್?
ಸೊ ಬೇಸಿಕ್ಲಿ ಇಟ್ಸ್ ಲೈಕ್ ನೀವು ಸಪೋಸ್ ಸಮ್ಮರ್ನಲ್ಲಿ ಹುಟ್ಟಿದ್ದೀರಾ, ಸಮ್ಮರ್ನಲ್ಲಿ ಯು ಲೈಕ್ ಯೋರ್ ಬಾಡಿ ಈಸ್ ಬಾರ್ನ್ ಅಟ್ ದಟ್ ಪರ್ಟಿಕ್ಯುಲರ್ ಸೀಸನ್. ಯು ಆರ್ ನಾಟ್ ಇನ್ ಕಂಟ್ರೋಲ್. ನಿಮ್ಗೆ ಏನು ಕಂಟ್ರೋಲ್ ಇಲ್ಲ, ನಿಮ್ಮ ಪೇರೆಂಟ್ಸ್ಗೆ ಏನು ಕಂಟ್ರೋಲ್ ಇಲ್ಲ. ದಟ್ ಈಸ್ ದ ಸೀಸನ್ ಯು ಆರ್ ಬಾರ್ನ್. ಸೊ ಯು ಆರ್ ಗೋಯಿಂಗ್ ಟು ಫೀಲ್ ಹಾಟ್. ನಿಮಗೆ ಬಿಸಿ ಫೀಲಿಂಗ್ ಆಗುತ್ತೆ ವೆನ್ ಯು ಆರ್ ಬಾರ್ನ್ ಇನ್ ಸಮ್ಮರ್. ಇಫ್ ಯು ಆರ್ ಅ ಬೇಬಿ ಬಾರ್ನ್ ಇನ್ ವಿಂಟರ್, ನಿಮಗೆ ಅದು ವಿಂಟರ್ ನೀವು ಬೇರ್ ಮಾಡಬೇಕು, ಚಳಿ. ಸೊ ಲೈಕ್ ದಟ್ ಹೌ ದಿಸ್ ಇಸ್ ಪ್ರಾಬ್ಲಿ ಅ ವೆರಿ ಸಿಲಿ ಎಕ್ಸಾಂಪಲ್, ಬಟ್ ನಾವು ಯಾವ ಡೇಟ್ನಲ್ಲಿ ನಾವು ಬಾರ್ನ್ ಆಗ್ತೀವಿ, ನಾವು ಹುಟ್ಟಿದ್ದೀವಿ, ಆ ಡೇಟ್ ಪ್ಲ್ಯಾನೆಟ್ ನಮಗೆ ರೂಲ್ ಮಾಡುತ್ತೆ, ನಮಗೆ ಎಫೆಕ್ಟ್ ಮಾಡುತ್ತೆ. ಸೊ ಲೈಕ್ ಫಾರ್ ಎಕ್ಸಾಂಪಲ್, ಲೈಕ್ ಐ ಸೆಡ್ ಅಬೌಟ್ ಹೀಟ್ ಆರ್ ವಿಚ್ ಎವರ್ ಕಂಟ್ರಿ ಯು ಆರ್ ಬಾರ್ನ್ ಇನ್. ಇವಾಗ ನೀವು ಇಂಡಿಯಾನಲ್ಲಿ ನೀವು ಬೆಳೆದಿದ್ದೀರ ಅಂದರೆ ಯು ವಿಲ್ ಬಿ ಇಂಡಿಯನ್, ಯು ವಿಲ್ ಹ್ಯಾವ್ ಲೈಕ್ ನಿಮ್ದೆಲ್ಲ ಅಪ್ಬ್ರಿಂಗಿಂಗ್, ಕಲ್ಚರ್, ಎವ್ರಿಥಿಂಗ್ ನೀವು ಅದು ಲರ್ನ್ ಮಾಡ್ತೀರಾ. ನೀವು ಬೇರೆ ಕಂಟ್ರಿನಲ್ಲಿ, ಅಮೆರಿಕಾನಲ್ಲಿ ನಿಮ್ಮದು ಬೇರೆ ಎನಿ if your race is different, your country is different, or even if you're Indian and you're born there, your accent is different, the way you are is different, so many upbringing, it is different. Yes. So whichever date you're born on, planet nimge rule madutte. Okay. And there are 2 planets. So if I look at birth number and life path number, which means birth number andre nim date. So suppose nan 1st of Jan 2000 ge born agidini, so nan birth number 1, so that is only D plus D, only date. Then there is life path number, which means date, month and year. ನಾನು ಎಲ್ಲ ಆ್ಯಡ್ ಮಾಡಿದ್ರೆ ಒಂದು ನಂಬರ್ ಬರುತ್ತೆ. ಸೊ 1st Jan 2000 ಅಂದರೆ ನಂಬರ್ 4 ಬರುತ್ತೆ, 1 + 1 + 2. ಸೊ ಆ ಥರ ಈ 2 ನಂಬರ್ ಇಟ್ಸ್ ಲೈಕ್ 2 ಪೇರೆಂಟ್ಸ್ ಆಫ್ ಅಸ್. I get all my qualities from there, from these 2 numbers. Like how you get qualities from your mother and your father, you get qualities from both of these planets. Then there is 2 more planets that rule your name. ಸೊ ನಮ್ಮ ಹೆಸರಿಗೇನು ಪ್ಲ್ಯಾನೆಟ್ಸ್ ಇದೆ, ಯಾಕೆ ನಮ್ಮದು ಎವ್ರಿ ಆಲ್ಫಬೆಟ್ ಹ್ಯಾಸ್ ಅ ಸೌಂಡ್, ಎವ್ರಿ ಸೌಂಡ್ ಹ್ಯಾಸ್ ಅ ವೈಬ್ರೇಷನ್, ದಟ್ ಈಸ್ ಆಲ್ಸೋ ಕನೆಕ್ಟೆಡ್ ಟು ಅ ಪ್ಲ್ಯಾನೆಟ್. ಸೊ ದ ಫಾದರ್ಸ್ ಆಫ್ ನ್ಯೂಮರಾಲಜಿ ವೆಂಟ್ ವೆರಿ ವೆರಿ ಡೀಪ್. ಆ್ಯಂಡ್ ಅಗೇನ್ ಅ ಲಾಟ್ ಆಫ್ ಈ ಎಲ್ಲ ನಾಲೆಡ್ಜ್, ತುಂಬ ನಾಲೆಡ್ಜ್ ಚಾನೆಲ್ಡ್ ಇದೆ. ಓಕೆ, ಚಾನೆಲ್ಡ್ ಇದೆ ಅಂದರೆ ಚಾನೆಲ್ಡ್ ಅಂದರೆ ಲೈಕ್ ಐ ಸೆಡ್, ಯು ಕನೆಕ್ಟ್ ಆ್ಯಂಡ್ ದೆನ್ ಯು ಆರ್ ಗೆಟಿಂಗ್ ಒನ್ ಡೌನ್ಲೋಡ್ ಆಫ್ ಇನ್ಫಾರ್ಮೇಷನ್. ಈವನ್ ಅಸ್ಟ್ರಾಲಜಿ ವಾಸ್ ಲೈಕ್ ದಟ್, ಒನ್ ಪರ್ಸನ್ ಅವ್ರು ಏನಾದರೂ ಒಂದು ಸ್ಟಾರ್ಸ್ ನೋಡ್ತಾ ಇದ್ದಾರೆ, ಓ ಇದು ಪ್ಲೇಸ್ಮೆಂಟ್ ಅದು, ದೆನ್ ಸಡನ್ಲಿ ಫ್ರಮ್ ಆಕಾಶವಾಣಿ ಫ್ರಮ್ ಸಮ್ವೆ, ಓ ದಿಸ್ ಇಸ್ ದೇ ಗೆಟ್ ಸಮ್ ವೆದರ್ ಇಟ್ ಈಸ್ ಎನಿಥಿಂಗ್ ದಟ್ ಈಸ್ ಇವನ್ ಕ್ರಿಯೇಟೆಡ್. ಈವನ್ ಲಾಟ್ ಆಫ್ ಪೀಪಲ್ ಹೂ ಕ್ರಿಯೇಟ್, ದೇ ಡೋಂಟ್ ನೋ ಎಲ್ಲಿಂದ ಅವ್ರು ಕ್ರಿಯೇಟ್ ಮಾಡಿದ್ದಾರೆ. They just feel like it came from out of the blue, because you're allowing yourself to be a channel and a vessel. ನಾನು ಒಂದು ಪೈಪ್ ಇದ್ದೀನಿ, ಇಟ್ಸ್ ಕಮಿಂಗ್ ಥ್ರೂ ಮೀ, ಇಟ್ ಇಸ್ ನಾಟ್ ಫ್ರಮ್ ಮೀ, ಇಟ್ ಇಸ್ ಥ್ರೂ ಮೀ. ಆ್ಯಂಡ್ ಸಮ್ ಆಫ್ ದ ಮೋಸ್ಟ್ ಬಿಗ್ಗೆಸ್ಟ್ ಕ್ರಿಯೇಷನ್ ನಮ್ಮದು ಪ್ರಪಂಚನಲ್ಲಿ ಇಸ್ ಆಲ್ ಚಾನೆಲ್ಡ್ ಇನ್ಫಾರ್ಮೇಷನ್. ಸೊ ದಟ್ ಇನ್ಫಾರ್ಮೇಷನ್ ಚೂಸಸ್ ಅದು ಯಾವ ನಮ್ಮ ಚಾನೆಲ್ ಇರುತ್ತೆ ಟು ಮೇಕ್ ದಿಸ್ ಫ್ಲೋ ಲೈಕ್ ದಟ್, ಅದು ಚೂಸ್ ಮಾಡುತ್ತೆ. And sometimes it's also as a being, it's like ನೀವು ರೆಡಿ ಇದ್ರೆ ಅಂದ್ರೆ ನೀವು ರಿಸೆಪ್ಟಿವ್ ಆಗಿದ್ರೆ, ನೀವು ರಿಸೆಪ್ಟಿವ್, ನೀವು ರೆಡಿ ಇರಬೇಕು. ಯು ಹ್ಯಾವ್ ಟು ಬಿ ಅಟ್ ದಟ್ ಒನ್ ಸರ್ಟನ್ ಲೆವೆಲ್, ಯು ಹ್ಯಾವ್ ಟು ಬಿ ಅ ಗುಡ್ ಕ್ಯಾಂಡಿಡೇಟ್ ಬೇಸಿಕ್ಲಿ. ಓಕೆ, ಈಗ ನ್ಯೂಮರಾಲಜಿ ಡೇಟ್ ಆಫ್ ಬರ್ತ್ ಬಗ್ಗೆ ನೀವು ಹೇಳಿದ್ರಿ. ಇನ್ನು ನೇಮ್ ಬಂದರೆ ಅದರಲ್ಲೂ ಈಗ ನೀವು ಹೇಳಿದ್ರಿ ಈಗ ಪ್ಲಾನೆಟ್ಸ್ ಇದೆ ಅಂತ ಹೇಳಿದ್ರಿ. ಬಟ್ ಈಗ ಶೀಲಾ ಅಂತನೋರು ಎಷ್ಟು ಜನ ಇರ್ಬೋದಲ್ವಾ? ಈಗ ನೀವು ಶೀಲಾನೇ ಬೇರೆ ಇದ್ದೀರಾ. ಈಗ ನನ್ನ ಫ್ರೆಂಡ್ ಯಾರೊಬ್ರು ಶೀಲಾ ಇದ್ದಾರೆ ಅಂದರೆ ಅವ್ರು ಬೇರೆನೇ ಇರ್ತಾರೆ. ಇನ್ನು ನೋಡೋವಂಥವ್ರು ಶೀಲಾನು ಬೇರೆ ಇರ್ತಾರೆ. ಸೊ ಒಂದೇ ಶೀಲಾ ಯಾಕೆ ಎಷ್ಟು ಥರ ಇರ್ತಾರೆ ಹಾಗಾದರೆ? ಸೊ ಇವಾಗ ನಮ್ಮ ಡೇಟ್ ಆಫ್ ಬರ್ತ್, ಯಾರು ನಮಗೆ ಡೇಟ್ ಆಫ್ ಬರ್ತ್ನಲ್ಲಿ ಕರೆಯಲ್ಲ, ಮೀನ್ಸ್ ನಮ್ಮದು ಡೇಟ್ ಆಫ್ ಬರ್ತ್ ತಗೊಂಡ್ಬಿಟ್ಟು ಯಾರು ನಮ್ಗೆ ಏನೋ ಕರೆಯಲ್ಲ. ನಮಗೆ ನಮ್ದು ಐಡೆಂಟಿಟಿ ಇಸ್ ಕನೆಕ್ಟೆಡ್ ಟು ಅವರ್ ನೇಮ್. ಸೊ ಆ ನೇಮ್ ಯಾವ ಸೌಂಡ್ ವೈಬ್ರೇಷನ್ ಅವ್ರು ಕರೀತಾರೆ, ಅದು ಎಫೆಕ್ಟ್ ನಮಗೆ ಬರುತ್ತೆ. ಫಾರ್ ಎಕ್ಸಾಂಪಲ್, ನನ್ನ ಹೆಸರು ಫುಲ್ ನೇಮ್ ತುಂಬ ಲಕ್ಕಿ ಇತ್ತು, ಬಟ್ ನನ್ನ ಫಸ್ಟ್ ನೇಮ್ ಲಕ್ಕಿ ಇರಲಿಲ್ಲ. ಸೊ ಮೈ ಪರ್ಸ್ನಲ್ ರಿಲೇಷನ್ಶಿಪ್ ಸಫರ್ಡ್ ಅ ಲಾಟ್. ಸೊ ನಾನು ಯಾವಾಗ ನನ್ನ ಹೆಸರು ಕರೆಕ್ಟ್ ಮಾಡಿದೆ, ಇನ್ಫ್ಯಾಕ್ಟ್ ಇವನ್ ಇಫ್ ಯು ಲುಕ್ ಎಟ್ ಲಾಟ್ ಆಫ್ ಬಾಲಿವುಡ್ ಸ್ಟಾರ್ಸ್, ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ತುಂಬ ಜನ ಸ್ಪೆಲ್ಲಿಂಗ್ ಚೇಂಜ್ ಮಾಡಿದ್ದಾರೆ. ಇಫ್ ಯು ಸಿ, ನೀವು ನೋಡಿದ್ದೀರಾ? ಲೈಕ್ ಇವನ್ ಇನ್ ಬಾಲಿವುಡ್, ಇಫ್ ಯು ಲುಕ್ ಎಟ್ ಮೆನಿ, ಇವಾಗ ತುಂಬ ಇದೆ. ಇಟ್ಸ್ ಲೈಕ್ ಫ್ಲಡೆಡ್ ವಿತ್ ನಾಟ್ ಓನ್ಲಿ ಆ್ಯಕ್ಟರ್ಸ್ ಬಟ್ ಆಲ್ಸೋ ಲೈಕ್ ಅದರ್ ಪೀಪಲ್ ಬಿಹೈಂಡ್ ದ ಸೀನ್ಸ್. ಲಾಟ್ ಆಫ್ ಪೀಪಲ್ ಗೆಟ್ ದ ನೇಮ್ ಕರೆಕ್ಟೆಡ್. ಯಾಕೆ? ಡೇಟ್ ಆಫ್ ಬರ್ತ್ ನಿಮಗೆ ಫೇವರಬಲ್ ಇಲ್ಲ ಅಂದರೆ ಅದು ನಿಮಗೆ ಕೆಳಗಡೆ ಎಳೀತದೆ. It's like you're ruled by negative numbers, then you will constantly have those experiences. But ಏನು ಮಾಡಬೇಕು ಅವಾಗ? ಸೊ ಯಾಕೆ ನಮ್ಮದು ಡೇಟ್ ಆಫ್ ಬರ್ತ್ ನಮ್ಗೆ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ವಿ ಓವರ್ ರೈಡ್ ಇಟ್ ವಿತ್ ದ ನೇಮ್. ಸೊ ನಾವು ಹೆಸರಿನಲ್ಲಿ ಏನಾದರೂ ಒಂದು ಕರೆಕ್ಷನ್ ಮಾಡಿ, ಇವಾಗ ಇಲ್ಲಿ ನೀವು ಒಂದು ಸೈಕಲ್ ರಿಕ್ಷಾನಲ್ಲಿ ನಿಮ್ದು ಎಂಜಿನ್, ನಿಮ್ಮ ಡೇಟ್ ಆಫ್ ಬರ್ತ್ ಲೆಟ್ಸ್ ಸೇ ಇಟ್ಸ್ ರಿಯಲಿ ಬ್ಯಾಡ್,
ನಾವು ಹೆಸರಿನಲ್ಲಿ ಒಂದು ರೋಲ್ಸ್ ರಾಯ್ಸ್ ಎಂಜಿನ್ ಹಾಕ್ಬಿಡ್ತೀವಿ, ಮರ್ಸಿಡೀಸ್ ಎಂಜಿನ್ ಹಾಕ್ಬಿಡ್ತೀವಿ. ಸೊ ದಟ್ ಆಫ್ಟರ್ ದಟ್ ಪರ್ಸನ್ ಸ್ಟಾರ್ಟ್ ಸೀಯಿಂಗ್ ಲಾಟ್ ಆಫ್ ಸಕ್ಸಸ್. ಇಟ್ ಓವರ್ ರೈಡ್ಸ್ ದಿ ಎಫೆಕ್ಟ್. ಅದು ಕಂಪ್ಲೀಟ್ಲಿ ನೆಗೆಟ್ ಮಾಡೋಕ್ಕಾಗಲ್ಲ. ಬಟ್ ವಾಟ್ ಹ್ಯಾಪನ್ಸ್ ಇಸ್ ದಟ್ ಪ್ಲಾನೆಟ್ ಇಸ್ ಕ್ವಯಟ್. ಇವಾಗ ನಿಮಗೆ ಬದ್ಮಾಶ್ ಮಕ್ಕಳು ಇದ್ದರೆ ನೀವೊಂದು ಜನ ಇಡ್ತೀರಾ, ಯಾರದು ಬದ್ಮಾಶ್ ಮಕ್ಕಳಿಗೆ ಕಂಟ್ರೋಲ್ ಮಾಡೋಕ್ಕಾಗತ್ತೆ. ಯಾರು ತುಂಬ ಒಂದು ಹಲ್ವಾ ಥರ ಇದ್ದರೆ ನೀವು ಹೇಳ್ತೀರಾ ಅದು ಸೆಟ್ ಆಗಲ್ಲ. ಮೀನ್ಸ್ ಲೈಕ್ ಸಂಬಡಿ ಯಾರು ತುಂಬ ಸಾಫ್ಟ್ ನೇಚರ್ ಇದ್ದರೆ, ನಿಮ್ಮದು ಮಕ್ಕಳು ತುಂಬ ರೌಡಿ ಇದ್ದರೆ ಅವ್ರು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಲೈಕ್ ದ್ಯಾಟ್ ಇಫ್ ಯು ಹ್ಯಾವ್ ಅ ಟ್ರಬಲ್ ಪ್ಲಾನೆಟ್, ಹೆಸರುದು ಎನರ್ಜಿ ತುಂಬ ಸ್ಟ್ರಾಂಗ್ ಇರಬೇಕು. ರೋಲ್ಸ್ ರಾಯ್ಸ್ ಎಂಜಿನ್ ತುಂಬ ಸ್ಟ್ರಾಂಗ್ ಇರಬೇಕು ಟು ಓವರ್ ರೈಡ್ ದಿಸ್, ಟು ಕಂಟ್ರೋಲ್ ದಿಸ್. ಸೊ ಫಾರ್ ಎಕ್ಸಾಂಪಲ್ ನೆಗೆಟಿವ್ ನಂಬರ್ ಅಂದರೆ ನಂಬರ್ 4, ನಂಬರ್ 7, ನಂಬರ್ 8. ಸೊ ಯಾರ್ದು ಡೇಟ್ ಆಫ್ ಬರ್ತ್ ಆಡ್ಸ್ ಅಪ್ ಟು ನಂಬರ್ 4 ಆರ್ ನಂಬರ್ 7 ಆರ್ ನಂಬರ್ 8, ಇಲ್ಲಾಂದರೆ ಓನ್ಲಿ ಡೇಟ್ ಆರ್ ಇನ್ ಫುಲ್ ಲೈಫ್ ಪಾತ್ ನಂಬರ್. 4, 7 and 8 ಪೀಪಲ್ ತುಂಬ ಸ್ಟ್ರಗಲ್ ಮಾಡ್ತಾರೆ ಲೈಫ್ನಲ್ಲಿ. ದೇ ಗೋ ಥ್ರೂ ಲಾಟ್ ಆಫ್ ಸ್ಟ್ರಗಲ್. ಇನ್ಫ್ಯಾಕ್ಟ್ ನಂಬರ್ 4 ಪೀಪಲ್ ಅವ್ರಿಗೆ ಏನಾದರೂ ಒಂದು ಯಾರೋ ಚೀಟ್ ಮಾಡೋಕ್ಕೆ, ಅವ್ರಿಗೆ ಡಾಮಿನೇಟ್ ಮಾಡೋಕ್ಕೆ, ಅವ್ರಿಗೆ ಏನಾದರೂ ಒಂದು ಅಡ್ವಾಂಟೇಜ್ ತಗೊತಾರೆ ಆ ಥರ. ಸೊ ದೇ ಆಲ್ಸೋ ನಂಬರ್ 4 ಪೀಪಲ್ ತುಂಬ ಕೊಡ್ತಾರೆ. ದೇ ಆರ್ ವೆರಿ ವೆರಿ ಬಿಗ್ ಗಿವರ್ಸ್. ಏನಾದರೂ ಒಂದು ದೇ ಆಲ್ವೇಸ್ ಟ್ರೈ ಟು ಹೆಲ್ಪ್ ಪೀಪಲ್, ಬಟ್ ರಿಟರ್ನಲ್ಲಿ ಅವ್ರಿಗೆ ಯಾವಾಗಲೂ ಸಿಕ್ಕಲ್ಲ. ದೇ ನೆವರ್ ಗೆಟ್ ಬ್ಯಾಕ್ ಇನ್ ರಿಟರ್ನ್ ಫ್ರಮ್ ದ ಸೇಮ್ ಪೀಪಲ್ ದೇ ಗೇವ್ ಟು. ದಟ್ ಈಸ್ ಒನ್ ಆಫ್ ದ ಟ್ರೇಟ್ಸ್ ಆಫ್ ನಂಬರ್ 4 ಪೀಪಲ್. ಓಕೆ, ನಂಬರ್ 4 ಅಂದರೆ ಡೇಟ್ ಆಫ್ ಬರ್ತ್ ನಂಬರ್ 4? ಐದರ್ ಡೇಟ್ ಆಫ್ ಬರ್ತ್, ಲೈಕ್ ಓನ್ಲಿ ಡೇಟ್ ಆರ್ ಫುಲ್ ಆ್ಯಡೆಡ್ ಟುಗೆದರ್. ಓಕೆ. ಸೊ ಲೈಕ್ ಐ ಆಮ್ ಅ ನಂಬರ್ 4. ನನ್ನ ಡೇಟ್ ಆಫ್ ಬರ್ತ್ 4th June. ಸೊ ಐ ಆಮ್ ಅ ನಂಬರ್ 4. ಸೊ ನನ್ನ ಡೇಟ್ಗೆ ಆ ಪ್ಯಾಟರ್ನ್ ಇರುತ್ತೆ. ಆಲ್ ನಂಬರ್ 4 ಪೀಪಲ್ಗೆ ಒಂದು ಲೈಫ್ ಕಷ್ಟ ಇರುತ್ತೆ. ಸೊ ಅವ್ರ ನೇಮ್ ಕರೆಕ್ಷನ್ ಮಾಡಿದ್ರೆ ಅದು ಓವರ್ ರೈಡ್ ಮಾಡುತ್ತೆ. ನಡುನಲ್ಲಿ ಅದು ನಂಬರ್ 4 ಸುಮ್ಮನೆ ಬಂದ್ಬಿಟ್ಟು ಏನಾದರೂ ಒಂದು ಚಿಕ್ಕ ಮಾಡ್ತದೆ, ಬಟ್ ಅದು ಮೋಸ್ಟ್ಲಿ ಅದು ಕಂಟ್ರೋಲ್ ಮಾಡುತ್ತೆ. ಸೊ ಹಾಗೆ ನಾವು ಡೇಟ್ ಆಫ್ ಬರ್ತ್ ಬಗ್ಗೆ ಮತ್ತು ನೇಮ್ ಕರೆಕ್ಷನ್ ಬಗ್ಗೆ ಮಾತಾಡಿದ್ವಿ. ಅಂದರೆ ನೇಮ್ ಕರೆಕ್ಷನ್ ಮಾಡೋದ್ರ ಮೂಲಕ ಕೂಡ ನೀವು ನಿಮ್ಮ ಡೇಟ್ ಆಫ್ ಬರ್ತ್ ಮೂಲಕ ಬಂದಿರುವಂಥ ಒಂದಷ್ಟು ಸಂಕಷ್ಟಗಳಿಂದ ಪಾರಾಗ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಓಕೆ, ಸೊ ಈಗ ಒಂದೇ ದಿನ ಹುಟ್ಟಿರ್ತಾರೆ, ಒಂದೇ ಹೆಸರು ಇರುತ್ತೆ, ಸರ್ನೇಮ್ ಕೂಡ ಎಷ್ಟೋ ಸಲ ಒಂದೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಅನಿಲ್ ಕಪೂರ್ ಅಂತ 100 ಜನ ಇದ್ದಾರೆ ಇಂಡಿಯಾದಲ್ಲಿ, ಅಥವಾ ಅಮಿತಾಬ್ ಬಚ್ಚನ್ ಅಂತ ಕೂಡ ಇದ್ದಾರೆ. ನಾನೊಬ್ಬ PR ಭೇಟಿಯಾಗಿದೆ, ಅಮಿತಾಬ್ ಬಚ್ಚನ್ ಅಂತ ಅವ್ರ ಹೆಸರು ಅಲ್ವಾ. ಸೊ ಹಾಗೆ ಕೆಲವೊಂದು ಸಲ ಒಂದೇ ದಿನ ನರೇಂದ್ರ ಮೋದಿ ಅಂತ ಅದೇ ದಿನ ಎಷ್ಟು ಜನ ಹುಟ್ಟಿರ್ಬೋದಲ್ವಾ. ಅದೇ ಹೆಸರನ್ನು ಇಟ್ಕೊಂಡವರು ಹುಟ್ಟಿರ್ಬೋದು, ಗುಜರಾತಲ್ಲಿ ಇರ್ಬೋದು, ನಮ್ಗೆ ಗೊತ್ತಿಲ್ಲ ಅಲ್ವಾ. ಬಟ್ ಯಾಕೆ ಒಬ್ರಿಗೆ ಆ ಥರ ಸಕ್ಸಸ್ ಸಿಗುತ್ತೆ, ಒಬ್ರಿಗೆ ಸಿಗಲ್ಲ? ಡೇಟ್ ಆಫ್ ಬರ್ತ್ ಸೇಮ್, ನೇಮು ಸೇಮ್ ಇರುತ್ತೆ ಅಲ್ವಾ. ಸೊ ಏನು ಕಾರಣ ಇದಕ್ಕೆ? ಸೊ ಇವಾಗ ನೀವು ನೋಡಿ, ಸಪೋಸ್ ಯು ಆರ್ ಟಾಕಿಂಗ್ ಅಬೌಟ್ ಡೇಟ್ ಆಫ್ ಬರ್ತ್ ಸೇಮ್ ಇದೆ, ನೇಮ್ ಸೇಮ್ ಇದೆ, ಅವ್ರ ಟೈಮ್ ಆಫ್ ಬರ್ತ್ ಡಿಫ್ರೆಂಟ್ ಇರುತ್ತೆ. ನೋ 2 ಪೀಪಲ್ ವಿಲ್ ಹ್ಯಾವ್ ದಿ ಎಕ್ಸಾಕ್ಟ್ ಎಲ್ಲರೂ ಅವರು ದ ಪ್ಲಾನೆಟ್ಸ್ ರೂಲಿಂಗ್ ದಟ್ ಪರ್ಸನ್, ದ ಹೌಸ್, ಅವ್ರು ಯಾವ ಮನೆಯಲ್ಲಿ ಇದ್ದಾರೆ, ಅವ್ರದ್ದು ಮನೆದು ಎನರ್ಜಿ ನೋಡಿ. ಹ್ಯೂಮನ್ ಬೀಯಿಂಗ್ಸ್ ಇಟ್ ಸೆಲ್ಫ್ ನಾವು ಒಂದು ಜಿಗ್ಸಾ ಪಜಲ್ ಇದ್ದೀವಿ, ವಿಚ್ ಇಸ್ ನಾಟ್ ಲೈಕ್ 1 + 1 = 2, 2 + 2 4 ಕತೆ ಮುಗ್ದೋಯ್ತು. ನಾಟ್ ಲೈಕ್ ದ್ಯಾಟ್. If we were so straightforward, my God, I would be acing every game in this planet, because if you understand someone just like that, there are too many pieces ಯಾವುದು ಜೊತೆನಲ್ಲಿ ಬರಬೇಕು. One is your mind, one is your soul's record, ನಿಮ್ದು ಆತ್ಮದು ರೆಕಾರ್ಡ್ ಏನಿರುತ್ತೆ, ನಿಮ್ಮ ಕರ್ಮ. there are so many things, your earth luck, ನೀವು ಯಾವ ಮನೆಯಲ್ಲಿ ಇದ್ದೀರಾ, ನಿಮ್ಮದು ಅದು 33% ನಿಮಗೆ ಎನರ್ಜಿ ಅಲ್ಲಿಂದ ಸಿಗ್ತದೆ, ನಿಮ್ಮ ಮನೆದು ಎನರ್ಜಿಯಿಂದ. the place you live in, ನಿಮಗೆ ಒಂದು ಸ್ಥಾನದಲ್ಲಿ ಬಾತ್ರೂಮ್ ಇದೆ and that is your health sector, means your health will be bad. or you have a bathroom ನಿಮ್ಮ ರಾಂಗ್ ಸೆಕ್ಟರ್ ಸೌತ್ನಲ್ಲಿ ಇದ್ದರೆ ನಿಮ್ದೆಲ್ಲ ಫೇಮ್ ಆ್ಯಂಡ್ ರೆಕಗ್ನಿಷನ್ ಹೋಯಿತು. ಸೊ ಆಬ್ವಿಯಸ್ಲಿ ದೇ ಆರ್ ನಾಟ್ ಗೋಯಿಂಗ್ ಟು ಹ್ಯಾವ್ ಐಡೆಂಟಿಕಲ್ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್ ಎಲ್ಲ ಸೇಮ್ ಇರಲ್ಲ. ತುಂಬ ಡಿಫ್ರೆನ್ಸ್ ಹೆಂಗೆ ಇರುತ್ತೆ. ಇನ್ಫ್ಯಾಕ್ಟ್ ಇಫ್ ಯು ಲುಕ್ ಎಟ್ ಇವನ್ ಟ್ವಿನ್ಸ್, ಅವರು ಒಂದು 1 minute ಸಮ್ 20 seconds ಡಿಫ್ರೆನ್ಸ್ ಇರುತ್ತೆ. ಎರಡದು ಪರ್ಸ್ನಾಲಿಟಿ ತುಂಬ ಡಿಫ್ರೆಂಟ್. ಯಾಕೆ? ಎರಡು ಡಿಫ್ರೆಂಟ್ ಆತ್ಮ. ದ ಸೋಲ್ ಓನ್ಲಿ ಇಸ್ ವೆರಿ ಡಿಫ್ರೆಂಟ್. ದಟ್ಸ್ ವೈ ದ ಪರ್ಸ್ನಾಲಿಟಿ ಇಸ್ ವೆರಿ ಡಿಫ್ರೆಂಟ್. ಸೊ ನಾನೇನು ಹೇಳ್ತಾ ಇದ್ದೀನಿ, ದಟ್ ಇಟ್ ಈಸ್ ನಾಟ್ ದಟ್ ನ್ಯೂಮರಾಲಜಿ ಇಸ್ ಎವ್ರಿಥಿಂಗ್. Numerology is one piece, but a very important piece. Vastu and Feng Shui is another important piece, 33% piece, very important piece. So like that, namdu life ide alva, idu suppose idu full nam life ಒಂದು ಗ್ರಾಫ್ನಲ್ಲಿ ಹಾಕಿದ್ರೆ 33% is heaven's luck. Heaven means ನಮ್ಮದು ಯಾವುದು, ನಮ್ಮದು ನಮ್ಮ ಸೋಲ್, ನಮ್ಮ ಆತ್ಮ, ನಮ್ಮ ಪಿಚ್ಲಾ ಜನಮ್, ಕರ್ಮ, this, that, so many things, your date of birth, time of birth, your chart, the placement of the stars which influence you,
ಆಲ್ ದಟ್ ಯುವರ್ ನ್ಯೂಮರಾಲಜಿ ಎವ್ರಿಥಿಂಗ್ ದಟ್ ವಿ ಕ್ಯಾನ್ ನಾಟ್ ಚೇಂಜ್, ಇಟ್ಸ್ ಕಾಲ್ಡ್ ಡೆಸ್ಟಿನಿ ಲಕ್. ಅದು ಒಂದು 33% ಇದೆ. ದೆನ್ 33% ನಮ್ಮದು ಅರ್ತ್ ಲಕ್. ಅರ್ತ್ ಆಲ್ಸೋ ರೂಲ್ಸ್ ಅಸ್. ಅರ್ತ್ ಅಂದರೆ ನಾವು ಎಲ್ಲಿ ಹುಟ್ಟಿದೀವಿ, ಯಾವ ಮನೇಲಿ ಇದ್ದೀವಿ, ಯಾವ ಮನೆಯಲ್ಲಿ ಇದ್ದೀವಿ, ವಿಚ್ ಹೌಸ್ ವಿ ಆರ್ ಸ್ಟೇಯಿಂಗ್ ಇನ್ ಡೈಲಿ. ಸೊ ದ್ಯಾಟ್ ಇಸ್ ಅರ್ತ್ ಲಕ್. ಅದು ಅರ್ತ್ ಲಕ್ ನಮಗೆ ಏನಾದರೂ ಇಲ್ಲಾಂದ್ರೆ ಕೊಡ್ತದೆ ಎನರ್ಜಿ, ಇಲ್ಲಾಂದ್ರೆ ಡ್ರೈನ್ ಆಗುತ್ತೆ. ಸೊ ದಟ್ ಇಸ್ 33%. ದಟ್ಸ್ ವೈ ವಾಸ್ತು ಪೀಪಲ್ ಆರ್ ಸೋ ಮೇಕ್, ಅವ್ರು ಎಷ್ಟು ಚೇಂಜ್ ಮಾಡ್ತಾರೆ ಫಾರ್ ಸೋ ಮೆನಿ ಥಿಂಗ್ಸ್, ಬಿಕಾಸ್ ಅದು ಒಂದು ಚಿಕ್ಕ ಚೇಂಜ್ ಮಾಡಿದ್ರೆ ಸಡನ್ಲಿ ಸಮಥಿಂಗ್ ಕ್ಯಾನ್ ಚೇಂಜ್. ದೆನ್ ದ ಲಾಸ್ಟ್ ಪಾರ್ಟ್ ಇಸ್ ಪರ್ಸ್ನಲ್ ಲಕ್. ಪರ್ಸ್ನಲ್ ಲಕ್ನಲ್ಲಿ ನಮ್ಮ ಚಕ್ರಾಸ್, ನಮ್ಮ ಆರಾ, ನಮ್ಮದು ಚಾಯ್ಸಸ್, ನಮ್ಮ ಬಿಲೀಫ್ ಸಿಸ್ಟಮ್, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್, ನಮ್ಮ ಮೆಂಟಲ್ ಫ್ಯಾಕಲ್ಟೀಸ್, ಇಮೋಷನಲ್ ಫ್ಯಾಕಲ್ಟೀಸ್, ಸೋ ಮೆನಿ ಥಿಂಗ್ಸ್. ನಮ್ಮದು ಪ್ರೋಗ್ರಾಮಿಂಗ್, ನಮ್ಮದು ಟ್ರಾಮಾ, ನಮ್ಮದು ಹೆಸರು, ನಮ್ಮದು ಎನರ್ಜಿ, ನಮ್ಮ ಮೈಂಡ್ ಸೆಟ್. ಸೊ ಅಲ್ಲೇ ಇದೆಲ್ಲ ಬರುತ್ತೆ. ಪರ್ಸ್ನಲ್ ಲಕ್. ಸೊ ನ್ಯೂಮರಾಲಜಿ ನೇಮ್ ಕರೆಕ್ಷನ್ ಅರ್ಧ ಡೆಸ್ಟಿನಿ ಲಕ್ನಲ್ಲಿ ಇದೆ, ಅರ್ಧ ಪರ್ಸ್ನಲ್ ಲಕ್ನಲ್ಲಿ ಇದೆ. ಸೊ ಯಾಕೆ ಇದು ನಾವು ಚೇಂಜ್ ಮಾಡೋಕ್ಕಾಗಲ್ಲ, ನಾವು ಪರ್ಸ್ನಲ್ ಲಕ್ನಲ್ಲಿ ಇದೆಲ್ಲ ಜುಗಾಡ್ ನಾವು ಇಲ್ಲಿ ಮಾಡಬೇಕು, ಅಡ್ಜಸ್ಟ್ಮೆಂಟ್ ಎಲ್ಲ ಇಲ್ಲಿ ಮಾಡಬೇಕು ಪರ್ಸ್ನಲ್ ಲಕ್ ಡೊಮೇನ್ನಲ್ಲಿ. ಆ್ಯಂಡ್ ಅರ್ತ್ ಲಕ್ ಡೊಮೇನ್ನಲ್ಲಿ ಕೂಡ ಮಾಡ್ಬೋದು. ಸೊ ವೆನ್ ವಿ ಡೂ ಇಲ್ಲಿ ನಾವು ಮ್ಯಾಕ್ಸಿಮಮ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಸಪೋಸ್ ನಿಮ್ಮದು ಸ್ಕೂಲ್ನಲ್ಲಿ ನಿಮ್ಮದು ಮ್ಯಾಥ್ಸ್ ಇಸ್ ಸ್ಲೋ ಸಬ್ಜೆಕ್ಟ್, ಆವಾಗ ಏನು ಮಾರಲ್ ಸೈನ್ಸ್ನಲ್ಲಿ 100/100 ಬರಬೇಕು, ಆವಾಗ ನಿಮ್ಮ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಲೈಕ್ ದಟ್ ಓನ್ಲಿ ನಮ್ಮ ಪರ್ಸ್ನಲ್ ಲಕ್ ಇಸ್ ಅವರ್ ಎನರ್ಜಿ, ಅವರ್ ವಿಲ್ ಪವರ್, ಅವರ್ ಬಿಲೀಫ್ ಸಿಸ್ಟಮ್, ಅವರ್ ಪಾಯಿಂಟ್ಸ್ ಆಫ್ ವ್ಯೂ. ನಾವು ಹುಟ್ಟಿದ್ದು ಬೆಳೆದಿದ್ದು ನಮ್ಮದು ಒಟ್ಟು ಮನೆಯಲ್ಲಿ ಏನು ಬಿಲೀಫ್ ಸಿಸ್ಟಮ್ಸ್ ಕೊಟ್ಟಿದ್ದಾರೆ. ಸಪೋಸ್ ಸಮ್ ಪೀಪಲ್ ಅವ್ರು ಬೇರೆ ನೆಗೆಟಿವ್ ಎನ್ವೈರ್ಮೆಂಟ್ನಲ್ಲಿ ಹುಟ್ಟಿದ್ದಾರೆ, ಮೈಂಡ್ ಸೆಟ್ನಲ್ಲಿ ಆ ಥರನೇ ಪಾವರ್ಟಿನೇ ಇರುತ್ತೆ. ಯು ಕೆನಾಟ್ ಡು ಅವರು ದೊಡ್ಡನ ಹಾಕ್ಬಿಟ್ಟು ಹಂಗೇ ಇರ್ತಾರೆ. ದ್ಯಾಟ್ ಈಸ್ ವೈ ನಾನು ಹಿಪ್ನೋಥೆರಪಿನಲ್ಲಿ ನಾನು ಟ್ರೈನಿಂಗ್ ತೊಗೊಂಡ್ಬಿಟ್ಟು ಐ ಡಿಡ್ ದ್ಯಾಟ್, ಬಿಕಾಸ್ ಅಟ್ ಎವ್ರಿ ಸ್ಟೇಜ್ ಇನ್ ಮೈ ಲೈಫ್ ಯಾವಾಗ ನನ್ನ ಕ್ಲೈಂಟ್ಸ್ಗೆ ನೋಡೋದು, ಲೈಕ್ ಫಾರ್ ಎಕ್ಸಾಂಪಲ್ ನಾನು ಹೀಲಿಂಗ್ ಮಾಡಿದ್ದು ಫಸ್ಟ್ ಸ್ಟಾರ್ಟ್ ಆಗೋದು ರೇಖಿ. ಐ ಸ್ಟಾರ್ಟೆಡ್ ಹೀಲಿಂಗ್ ಪೀಪಲ್. ಆವಾಗ ನನಗೆ ಇದೆಲ್ಲ ಇನ್ಫಾರ್ಮೇಷನ್ ಬರ್ತಾಯಿದೆ. ಇವಾಗ ಇನ್ಫಾರ್ಮೇಷನ್ ಜೊತೆ ಏನು ಮಾಡಬೇಕು, ಜನಗೆ ಗೈಡ್ ಮಾಡಬೇಕು. ಆವಾಗ ನಾನು ಗೈಡ್ ಮಾಡ್ತೀನಿ. ಜನ ಹೇಳ್ತಾರೆ ನನಗೆ ಈ ಪ್ರಾಬ್ಲಮ್ ಇದೆ, ಆವಾಗ ನಾನು ಏನಾದರೂ ಕ್ರಿಸ್ಟಲ್ಸ್ದು ಫಂಕ್ಷನ್ ಏನಾದರೂ ಅವ್ರಿಗೆ ರೆಮಿಡಿ ಕೊಡ್ತೀನಿ, ಅವ್ರದ್ದೆಲ್ಲ ಸರಿ ಆಗುತ್ತೆ. ದೆನ್ ಅವರು ತಿರ್ಗಾ ವಾಪಸ್ ಬರ್ತಾರೆ ಆಫ್ಟರ್ 6 months 8 months. ಯಾಕೆ ತಿರ್ಗಾ ಅವರು ಬರ್ತಾರೆ, ಯಾಕೆ ಸೇಮ್ ಪ್ಯಾಟರ್ನ್ ರಿಪೀಟ್ ಆಗ್ತಾ ಇದೆ? ಆ ಪ್ಯಾಟರ್ನ್ ಅವ್ರ ಡೇಟ್ ಆಫ್ ಬರ್ತಿಂದ ಬರ್ತಾ ಇದೆ. ದೆನ್ ನಾನು ನ್ಯೂಮರಾಲಜಿನಲ್ಲಿ ಹೋಗ್ಬಿಟ್ಟಿದ್ದು, ಬಿಕಾಸ್ ಐ ಅಂಡರ್ಸ್ಟುಡ್ ಸೋ ಇಂಪಾರ್ಟೆಂಟ್ ಇಟ್ ಇಸ್. ಆವಾಗ ನಮಗೆ ಗೊತ್ತಾಯಿತು ವಾಸ್ತು ಫಂಕ್ಷನ್ ಇಸ್ 33% ವೆರಿ ಇಂಪಾರ್ಟೆಂಟ್. ಅದನ್ನು ನಾನು ಹೋಗ್ಬಿಟ್ಟು ಮಲೇಷ್ಯಾನಲ್ಲಿ ಲಿಲಿಯನ್ 2 ಹತ್ರ ಕಲ್ತ್ಕೊಂಡೆ. ಬಿಕಾಸ್ ಯಾವಾಗ ಯಾರ್ದು ಪ್ರಾಬ್ಲಮ್, ಇವಾಗ ಒಂದು ಜನ ನನಗೆ ಬಂದರೆ ನಾನು ಅದದು ರೂಟ್ ಕಾಸ್ ನೋಡಬೇಕಲ್ವಾ, ಏನು ಅವ್ರ ಪ್ರಾಬ್ಲಮ್ ಎಲ್ಲಿಂದ ಬರ್ತಾ ಇದೆ. ಒಂದೊಂದು ಸತಿ ಇದು ಮಾಡಿದ್ರೆ ಸ್ವಲ್ಪ ಬೆಟರ್ ಆಗುತ್ತೆ, ಇದು ಮಾಡಿದ್ರೆ ಸ್ವಲ್ಪ ಬೆಟರ್ ಆಗುತ್ತೆ. ಒಂದು ಜನಗೆ ಬೇರೆ ನೇಮ್ ಕರೆಕ್ಷನ್ ಮಾಡಿಬಿಟ್ಟು ಸಡನ್ಲಿ ಜಾಕ್ ಪಾಟ್, ಅವ್ರ ಲೈಫ್ನಲ್ಲಿ ಡಬಲ್ ಪ್ರಮೋಷನ್ ಸಿಕ್ತು. ನಮ್ಮ ಹತ್ರ ಅಷ್ಟೊಂದು ಟೆಸ್ಟಿಮೋನಿಯಲ್ಸ್ ಇದೆ ಯೂಟ್ಯೂಬ್ನಲ್ಲಿ. ಬಟ್ ಜನ ಸ್ವಲ್ಪ ಭಯ ಮಾಡ್ಕೊತಾರೆ, ಬಿಕಾಸ್ ಇಟ್ಸ್ ಟು ಗಿವ್ ಟೆಸ್ಟಿಮೋನಿಯಲ್, ಬಿಕಾಸ್ ದೃಷ್ಟಿ ಆಗುತ್ತೆ. ಸೊ ದಟ್ಸ್ ವೈ ವಿ ಹ್ಯಾವ್ ಸಮ್. ಸೊ ಟೆಸ್ಟಿಮೋನಿಯಲ್ ಅವ್ರು ಕೊಡ್ತಾರೆ, ನನಗೆ ಇದು ಪ್ರಮೋಷನ್ ಸಿಕ್ತು, ನನಗೆ ಇದು ಆಯಿತು, ನಾನು ಬಿಸ್ನೆಸ್ ಮಾಡಿದ್ದು, ನನಗೆ ಮದುವೆ ಆಯಿತು. ಯಾಕೆ ಅವ್ರ ಪ್ಲ್ಯಾನೆಟ್ಸ್ ಇವಾಗ ನಮ್ಮದು ಸಪೋಸ್ ನನ್ನ ಮೇಲೆ ಏನಾದರೂ ಒಂದು ಸ್ಪಾಯಿಲ್ಡ್ ಜಾಕ್ ಫ್ರೂಟ್ ಇದೆ, ಕೆಟ್ಟೋಗೋದು ಜಾಕ್ ಫ್ರೂಟ್ ನಾನು ಇಟ್ಟಿದ್ದೀನಿ, ಆವಾಗ ಒಂದು ಸ್ಮೆಲ್ ಜಾಸ್ತಿ ಬರುತ್ತೆ. ಜನ ನನ್ನ ಹತ್ರ ಬರಲ್ಲ ಅಲ್ವಾ, ಓನ್ಲಿ ಫ್ಲೈಸ್ ಬರುತ್ತೆ. ಕರೆಕ್ಟ್. ಮಕ್ಕಿ, ಫ್ಲೈಸ್, ಸೊಳ್ಳೆ ಬರುತ್ತೆ. ಕರೆಕ್ಟ್. ಇವಾಗ ನನ್ನ ಮೇಲೆ ನಾನು ಜೇನುತುಪ್ಪ ಹಾಕ್ತೀನಿ, ಇಲ್ಲಾಂದ್ರೆ ಐ ಕೀಪ್ ಸಮಥಿಂಗ್, ಬೀಸ್ ಅಂಡ್ ಬಟರ್ಫ್ಲೈಸ್ ವಿಲ್ ಕಮ್. ಸೊ ವಾಟ್ ವೈಬ್ರೇಷನ್ ನಾನು ನನ್ನ ಮೇಲೆ ಇಡ್ತಾ ಇದ್ದೀನಿ, ಆ ವೈಬ್ರೇಷನ್ನೇ ನಾನು ಅಟ್ರಾಕ್ಟ್ ಮಾಡ್ತೀನಿ ಅಲ್ವಾ. ಸೊ ಇವಾಗ ನನ್ನ ಡೇಟ್ ಆಫ್ ಬರ್ತ್ ನಂಬರ್ 4 ಇದೆ ಅಂದರೆ ರಾಹು, ದಟ್ ಇಸ್ ಆಲ್ ಕಷ್ಟ. ಆಲ್ ನಂಬರ್ 4 ಪೀಪಲ್, ದಟ್ಸ್ ವೈ ದೇ ಸ್ಟ್ರಗಲ್. ಬಟ್ ಇಫ್ ಐ ವಾಂಟ್ ಟು ಮೇಕ್, ನನಗೆ ಇವಾಗ ಆಕರ್ಷಣೆ ಬೇಕು, ನನಗೆ ಫೇಮ್ ಬೇಕು, ನನಗೆ ರೆಕಗ್ನಿಷನ್ ಬೇಕು, ನನಗೆ ದುಡ್ಡು ಬೇಕು, ಟ್ರಾವೆಲ್ ಬೇಕು, ಬ್ಯೂಟಿ ಬೇಕು, ಆಲ್ ದಟ್ ಬೇಕು, ನನಗೆ ಶುಕ್ರ ಬೇಕು. ಸೊ ಐ ಆರ್ಟಿಫಿಷಿಯಲಿ ನನ್ನ ಹೆಸರಿನಲ್ಲಿ ಶುಕ್ರ ಎನರ್ಜಿ ಹಾಕ್ಬಿಡ್ತೀನಿ. ಸೊ ಆಫ್ಟರ್ ದಟ್ ಪರ್ಸನ್ಸ್ ಓನ್ಲಿ ಅಟ್ರಾಕ್ಟಿಂಗ್ ಆಲ್ ಫ್ರೆಂಡ್ಸ್, ಗುಡ್ ಪೀಪಲ್, ಮನಿ, ಗ್ರೋತ್. ಇದು ಹೆಂಗೆ ಆಯಿತು? ಬಿಕಾಸ್ ಐ ಚೇಂಜ್ಡ್ ಇಟ್. ನಾನು ಅದು ಸ್ಪಾಯಿಲ್ಡ್ ಜಾಕ್ ಫ್ರೂಟ್ ತೆಗೆದ್ಬಿಟ್ಟು ನಾನು ನಿಮ್ಮ ಮೇಲೆ ಜೇನುತುಪ್ಪ ಹಾಕಿದ್ದೀನಿ. ಸೊ ಬೀಸ್ ಆ್ಯಂಡ್ ಬಟರ್ಫ್ಲೈಸ್ ಆರ್ ಕಮಿಂಗ್ ಟು ಯು. ಸಿಂಪಲ್. ಫಾರ್ ಮೀ ಇಟ್ಸ್ ವೆರಿ ಸ್ಟ್ರೇಟ್ ಫಾರ್ವರ್ಡ್ ದ ಲಾಜಿಕ್. ಫಾರ್ ದ್ಯಾಟ್ ಪರ್ಸನ್ ಇಟ್ಸ್ ಅ ಮಿರಕಲ್. ಯಾಕೆ ಅವರು ಫುಲ್ ಲೈಫ್ ಅವರು ಸ್ಟ್ರಗಲ್ ನೋಡಿದ್ದಾರೆ ದಟ್ ವೇ. ಸೊ ಇಂಟ್ರೆಸ್ಟಿಂಗ್ ಆಗಿದೆ ಒಂಥರ.
ಓಕೆ. ಸೊ ಈಗ ನಾವು ನೇಮ್ ಕರೆಕ್ಷನ್ ಕೂಡ ನೋಡಿದ್ವಿ. ಈಗ ಎಲ್ಲ ನೇಮ್ ಕರೆಕ್ಷನ್ಗಳು ಅಷ್ಟೇ ಸಕ್ಸಸ್ಫುಲ್ ಆಗ್ತಾವ? ಉದಾಹರಣೆಗೆ ನಾನು ಕನ್ನಡ ಇಂಡಸ್ಟ್ರಿನಲ್ಲಿ ಒಬ್ಬರು ತುಂಬ ಒಳ್ಳೆ ಆ್ಯಕ್ಟರ್ ಮತ್ತು ಡೈರೆಕ್ಟರ್ ಇದ್ದಾರೆ. ಅವರೊಂದು ಹೆಸರಿತ್ತು, ಜನರಿಗೆ ಗೊತ್ತಾಗುತ್ತೆ, ನಿಮಗೂ ಗೊತ್ತಾಗ್ಬೋದು. ಅವರೊಂದು ಹೆಸರಿತ್ತು, ಅವ್ರು ತುಂಬ ಸಕ್ಸಸ್ ಕಂಡ್ರು. ತುಂಬ ಅಂದರೆ ತುಂಬ ಕನ್ನಡ ಇಂಡಸ್ಟ್ರಿನಲ್ಲಿ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಆ್ಯಕ್ಟರ್ ಡೈರೆಕ್ಟರ್. ಆಮೇಲೆ ಅವರು ಫ್ಲಾಪ್ ಆದರು, ಸ್ವಲ್ಪ ವರ್ಷ ಫ್ಲಾಪ್ ಆಗಿ ಅವ್ರು ಡಬ್ಬಾ ಸಿನಿಮಾಗಳು ಮಾಡ್ತಿದ್ರು. ಆಮೇಲೆ ಅವ್ರಿಗೆ ಅನ್ನಿಸ್ತು ಬಹುಶಃ ನೇಮ್ ಚೇಂಜ್ ಮಾಡ್ಕೊಂಡ್ರೆ ಸರಿ ಆಗುತ್ತೆ ಅಂತೇಳಿ ನೇಮ್ ಚೇಂಜ್ ಮಾಡ್ಕೊಂಡ್ರು. ನಾನು ಇದನ್ನು ಪರ್ಸ್ನಲಿ ನೋಡಿಲ್ಲ, ಬಟ್ ನಾನು ಅಬ್ಸರ್ವ್ ಮಾಡಿದ್ದೀನಿ. ಓಕೆ, ನೇಮ್ ಚೇಂಜ್ ಮಾಡ್ಕೊಂಡ್ರು ಕೂಡ ಅವ್ರು ಮತ್ತೆ ಡಬ್ಬಾ ಮತ್ತು ಫ್ಲಾಪ್ ಸಿನಿಮಾಗಳನ್ನ ಕೊಟ್ಟರು ಬಿಟ್ಟರೆ ಹಳೇದು ಏನು ಸಕ್ಸಸ್ ಇತ್ತಿಲ್ಲ, ಅದು ವಾಪಸ್ ಬರಲೇ ಇಲ್ಲ ಅವ್ರಿಗೆ. ಸೊ ಇದಕ್ಕೇನು ಕಾರಣ ಇರ್ಬೋದು ಅಂತ ಅನ್ಸುತ್ತೆ ನಿಮಗೆ? ವೆರಿ ವೆರಿ ಕ್ಲಿಯರ್. ನೋಡಿ, ನಾನು ಯಾವ ಥರ ಹೇಳಿದೆ ನಿಮಗೆ, ದ್ಯಾಟ್ ನ್ಯೂಮರಾಲಜಿ ಇಸ್ ನಾಟ್ 100% ಆಫ್ ಲೈಫ್. ಎಷ್ಟು ಪೀಸಸ್ ಆಫ್ ದ ಪಝಲ್ ಆಗ್ತಾ ಇದೆ, ಕರೆಕ್ಟ್? ನಮ್ದು ಅಪ್ಬ್ರಿಂಗಿಂಗ್, ದಿಸ್ ದ್ಯಾಟ್, ಸೋ ಮೆನಿ ಥಿಂಗ್ಸ್. ಇವಾಗ ಅವರು ತುಂಬ ಚೆನ್ನಾಗಿತ್ತು. ಯೂಶ್ವಲಿ ಅದಕ್ಕೆ ನಾನು ಎಷ್ಟು ಮೊಡ್ಯಾಲಿಟೀಸ್ ನಾನು ಕಲ್ತಿದ್ದೀನಿ. ತುಂಬ ಜನ ಓನ್ಲಿ ನ್ಯೂಮರಾಲಜಿ ಕಲ್ತ್ಕೊಂಡ್ಬಿಟ್ಟು ಅವರು ಸ್ಟಾಪ್ ಮಾಡ್ತಾರೆ, ಓನ್ಲಿ ನ್ಯೂಮರಾಲಜಿಸ್ಟ್. ನಾನು ಯಾಕೆ ಡಾಕ್ಟರ್ ಹತ್ರ ಹೋಗಿದ್ರೆ, ನೀವು ENT ಡಾಕ್ಟರ್ ಹತ್ರ ಕೂಡ ಹೋಗಿದ್ರೆ, ಯು ವಿಲ್ ನಾಟ್ ದಟ್ ಈಸ್ ನಾಟ್ ಓನ್ಲಿ ಸ್ಟಡಿಡ್ ಇಯರ್ಸ್, ನೋಸ್, ಥ್ರೋಟ್. ಅವರು ಫಸ್ಟ್ MBBS ಮಾಡಬೇಕು, ಎಲ್ಲ ಕಲ್ತ್ಕೊಳ್ಬೇಕು, ಫುಲ್ ಬಾಡಿದು, ಕರೆಕ್ಟ್? ಆ್ಯಂಡ್ ದೆನ್ ದೇ ಗೆಟ್ ಸ್ಪೆಷಲೈಸೇಷನ್. ಈ ಇಂಡಸ್ಟ್ರಿನಲ್ಲಿ ಆ ಥರ ಇಲ್ಲ. ಎಲ್ಲರೂ ಏನಾದರೂ ಒಂದು ತೊಗೊಂಡ್ಬಿಟ್ಟು ಮಾಡ್ತಾರೆ, ಎಲ್ಲ ಪ್ರಾಬ್ಲಮ್ಸ್ ಅದರಲ್ಲಿ ಸಾರ್ಟ್ ಆಗಲ್ಲ. ಸೊ ಫಾರ್ ಎಕ್ಸಾಂಪಲ್, ಜನ ಬರ್ತಾರೆ ನಮ್ಮ ಹತ್ರ, ದೇ ಹ್ಯಾವ್ ಗಾನ್ ಥ್ರೂ ಅ ಗುಡ್ ರನ್, ದೆನ್ ದೇ ಡಿಡ್ ನ್ಯೂಮರಾಲಜಿ ನೇಮ್ ಕರೆಕ್ಷನ್. ದಟ್ ಈಸ್ ಪ್ರಾಬಬ್ಲಿ ಕನೆಕ್ಟೆಡ್ ಟು ದರ್ ಅಸ್ಟ್ರಾಲಜಿ. ನಮ್ಮ ಅಸ್ಟ್ರಾಲಜಿನಲ್ಲಿ ನಮ್ಮದು ಬೇರೆ ಬೇರೆ ಟೈಮ್ನಲ್ಲಿ, ಇನ್ಫ್ಯಾಕ್ಟ್ 1 ವೀಕ್ ಟು ಅನ್ನೋದು, 1 ಡೇ ಟು ಅನ್ನೋದು ನಮ್ಮದು ಪ್ಲಾನೆಟರಿ ಇದು ಚೇಂಜ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್, I struggled till 2016 a lot. Mentally I struggled with so many things. I was going through a Rahu period in my life, Mahadasha. At that time your mind will be very very restless. No matter what, you will always have that restless mind and what not. Adu numerology hatra ಏನು connection illa. That is a different modality completely. Numerology stays standard. For example, ನನ್ನ ಹತ್ರ ತುಂಬ ಜನ ಬರ್ತಾರೆ, ನಾನು ನ್ಯೂಮರಾಲಜಿ ಮಾಡಿದ್ದೀನಿ, ನನಗೆ ಏನೂ ವರ್ಕ್ ಆಗಿಲ್ಲ, ಇನ್ಫ್ಯಾಕ್ಟ್ ಐ ಡಿಡ್ ದಿಸ್, ಐ ಲಾಸ್ಟ್ ಮೈ ಜಾಬ್. ಸೊ ನಾವು ಚೆಕ್ ಮಾಡ್ತೀವಿ, ಅವ್ರದ್ದು ನ್ಯೂಮರಾಲಜಿ ಆ್ಯಕ್ಚುಲಿ ಸರಿ ಇರಲ್ಲ. ದ ಒನ್ ಇಶ್ಯೂ ದಟ್ ವಿ ಆಲ್ವೇಸ್ ಫೇಸ್ ಇಸ್, ಈವನ್ ಸಮ್ಟೈಮ್ಸ್ ಅವ್ರು ಫೇಮಸ್ ನ್ಯೂಮರಾಲಜಿಸ್ಟ್ ಹತ್ರ ಹೋಗ್ತಾರೆ, ಅವ್ರು ಏನಾದರೂ ಒಂದು ರಾಂಗ್ ಇದು ಬರುತ್ತೆ, ಅವ್ರ ಫೇಲಿಯರ್ ಕೇಸಸ್ ಎಲ್ಲ ನಮ್ಮ ಹತ್ರ ಬರುತ್ತೆ. ಬಿಕಾಸ್ ಐ ಟೆಲ್ ಯು, ಸಮ್ಟೈಮ್ಸ್ ನ್ಯೂಮರಾಲಜಿಸ್ಟ್ ಬೇರೆ ನ್ಯೂಮರಾಲಜಿಗೆ ಹಿಂಗೆ ನೋಡ್ತಾರೆ, ಅವ್ರು ಹೋಲಿಸ್ಟಿಕ್ ವೇನಲ್ಲಿ ನೋಡಲ್ಲ. ನಮ್ಮ ಟೀಮ್ನಲ್ಲಿ ವಿ ಹ್ಯಾವ್ ಅನ್ ಅಸ್ಟ್ರಾಲಜರ್, ವಾಸ್ತು, ಹೀಲರ್, ಆಕಾಶಿಕ್ ರೀಡರ್, ನಮ್ಮ ಹತ್ರ ಎಲ್ಲರೂ ಒಂದು ಸ್ಪೆಷಲೈಸೇಷನಲ್ಲಿ ಎಲ್ಲರಿದ್ದಾರೆ. ಐ ಹ್ಯಾವ್ ಆ್ಯಕ್ಚುಲಿ ಸ್ಟಡಿಡ್ ಎವ್ರಿಥಿಂಗ್. ನಾನು ಎಲ್ಲ ಪ್ರಾಕ್ಟೀಸ್ ಮಾಡಲ್ಲ, ಬಟ್ ಎಲ್ಲ ಓದಿದ್ದೀನಿ ನಾನು. ಸೊ ವಿ ಲುಕ್ ಎಟ್ ದ ಪ್ರಿನ್ಸಿಪಲ್ಸ್ ಹ್ಯಾವ್ ಟು ಕಮ್ ಈವನ್ ಫ್ರಮ್ ಅಸ್ಟ್ರಾಲಜಿ. ಸೊ ದಟ್ ಪರ್ಸನ್, ಹೂ ಎವರ್ ದ ಡೈರೆಕ್ಟರ್ಸ್, ಹಿ ಮೇ ಹ್ಯಾವ್ ಬೀನ್ ಗೋಯಿಂಗ್ ಥ್ರೂ ಆ ಟೈಮ್ನಲ್ಲಿ ತುಂಬ ಒಳ್ಳೆ ಫೇಸ್, ಮೇ ಬಿ ಸಮ್ ಗುರು ಮಹಾದಶ, ಶುಕ್ರ ಮಹಾದಶ, ಸಮಥಿಂಗ್ ಮಸ್ಟ್ ಹ್ಯಾವ್ ಬೀನ್ ಅಮೇಝಿಂಗ್. ಇಲ್ಲಾಂದರೆ ಮನೆ ಎನರ್ಜಿ ವುಡ್ ಹ್ಯಾವ್ ಬೀನ್ ವೆರಿ ಗುಡ್. ಆವಾಗ ಅವ್ರು ಚೇಂಜ್ ಮಾಡಿದ್ದಾರೆ, ದ ದಶ ಇಸ್ ಚೇಂಜ್ಡ್, ಸಡನ್ ಡಿಪ್. ಸೊ ಅವ್ರ ನ್ಯೂಮರಾಲಜಿ ಚೆನ್ನಾಗಿಲ್ಲ, ವಿ ಡೋಂಟ್ ನೋ ವಿಚ್ ನ್ಯೂಮರಾಲಜಿಸ್ಟ್, ವಾಟ್ ನೇಮ್ ಕರೆಕ್ಷನ್. ನಾನು ಎಷ್ಟು ಆ್ಯಕ್ಚುಲಿ ಸ್ಟಾರ್ಸ್ದು ಹೆಸರು ನೋಡಿದ್ದೀನಿ. ಸಮ್ ಟೈಮ್ಸ್ ಈವನ್ ನ್ಯೂಮರಾಲಜಿಸ್ಟ್ ಅವ್ರು ಬೇರೆ ಬೇರೆ ಸಿಸ್ಟಮ್ಸ್ ಫಾಲೋ ಮಾಡ್ತಾರೆ, ಡಿಫ್ರೆಂಟ್ ಸಿಸ್ಟಮ್. ಸೊ ಏನು ಅದರಲ್ಲಿ ಒಂದು ಕ್ಲಾಶ್ ಇರುತ್ತೆ. ಸೊ ಯಾವಾಗ ಫೇಲಿಯರ್ ಕೇಸ್ ನಮ್ಮ ಹತ್ರ ಬರುತ್ತೆ, ನಾವು ಆ್ಯಕ್ಚುಲಿ ತುಂಬ ಡೀಟೇಲ್ನಲ್ಲಿ ನಾವು ಅನಲೈಸ್ ಮಾಡಿಬಿಟ್ಟು ನೋಡ್ತೀವಿ, ಇದು ಯಾಕೆ ಫೇಲ್ ಆಗಿದೆ ನ್ಯೂಮರಾಲಜಿ. ಬಟ್ ನ್ಯೂಮರಾಲಜಿ ಕ್ಯಾನ್ ಕಾಸ್ ನೆಗೆಟಿವ್ ಎಫೆಕ್ಟ್ ಆಲ್ಸೋ. ಬಟ್ ಜನರಿಗೆ ಹೆಂಗೆ ಗೊತ್ತಾಗುತ್ತೆ ಅವ್ನು ಸರಿ ಹೇಳ್ತಾ ಇದ್ದಾರಾ ತಪ್ಪು ಹೇಳ್ತಾ ಇದ್ದಾರಾ ಅಂಥೇಳಿ? ಅವ್ರು ಸಫರ್ ಮಾಡಬೇಕಲ್ಲ. ಅವ್ರು ಶೀಲಾ ಬಜಾಜ್ ಹತ್ರ ಬರಬೇಕು, ಸಿಂಪಲ್. ಸೊ ಆ್ಯಕ್ಚುಲಿ ಒಂದು ಟೈಮ್ ಏನಾಯಿತು, ತುಂಬ ಜನ ನನಗೆ ಕೇಳ್ತಾರೆ, ಇದು ನ್ಯೂಮರಾಲಜಿ ಸೋ ಗುಡ್ ಅಂದರೆ ಅದು ನೆಗೆಟಿವ್ ಮಾಡತ್ತಾ? ಸೊ ಐ ಸೆಡ್, ಸರಿ ಮಾಡಿಲ್ಲ ಅಂದರೆ ನೆಗೆಟಿವ್ ಆಗುತ್ತೆ, ಕರೆಕ್ಟ್ನೋ? ಇವಾಗ ನಾವು ಡಾಕ್ಟರ್ ಹತ್ರ ನಮ್ಮದು ಬೋನ್ ಒಡೆದೋಗಿದೆ, ನಾವು ಹೇಳ್ತೀವಿ ಇದು ಸೆಟ್ ಮಾಡಿ. ನಾನು ಹೇಳ್ತೀನಿ, ನಾನು ಬಿಲೀವ್ ಮಾಡಲ್ಲ ನೀವು ಸೆಟ್ ಮಾಡ್ತಾ ಇದ್ದೀರಾ. ಬಟ್ ಯಾರೋ ಒಂದು ರಾಂಗ್ ಡಾಕ್ಟರ್ ನಿಮ್ಗೆ ರಾಂಗ್ ಸೆಟ್ಟಿಂಗ್ ಮಾಡಿಬಿಟ್ರೆ ನಿಮ್ಮದು ಅದು ಗೊತ್ತಾಗತ್ತಲ್ವ, ಅದು ಲೈಫ್ ಲಾಂಗ್ ಪೇನ್ ಇರುತ್ತೆ, ಒಂದು ಬೋನ್ ಇಳ್ಬಿಟ್ಟೇಡ ಫಾರ್ ಯೋರ್ ಹೋಲ್ ಲೈಫ್ನು. ಸಿಮಿಲರ್ಲಿ ಯಾರು ರಾಂಗ್ ನ್ಯೂಮರಾಲಜಿ ಮಾಡಿದ್ರೆ ನೆಗೆಟಿವ್ ಇಫೆಕ್ಟ್ ಹಾಗೇ ಆಗುತ್ತೆ. ಇಟ್ ವಿಲ್ ಗಿವ್ ಅ ನೆಗೆಟಿವ್ ಎಫೆಕ್ಟ್. ಒಂದು ಜನ ನನ್ನ ಹೆಸರು ಅವ್ರದ್ದು ಬರೆದಿದ್ದು, ಅವ್ರ ಹೆಸರಿನಲ್ಲಿ ಕರೆಕ್ಷನ್ I ಹಾಕಿದ್ದು. ಅವರು ನೇಮ್ ಕರೆಕ್ಷನ್ ಆದಮೇಲೆ ನನಗೆ ಹೇಳಿದ್ದು, ದಿಸ್ ಇಸ್ ಆಲ್ಮೋಸ್ಟ್ 10 years ಬ್ಯಾಕ್.
ನನಗೆ ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು, ನನಗೆ ಇದು ಆಯಿತು, ನನ್ನ ಕೆಲಸ ಆಯಿತು, ಅದು ಕೂಡ ಡೌನ್ ಆಯಿತು, ಏನಾಯಿತು, ನೀವು ಏನು ನ್ಯೂಮರಾಲಜಿ ಮಾಡಿದ್ದೀರಾ, ನನಗೆ ಭಯ ಆಯಿತು. ಬಿಕಾಸ್ ಫಸ್ಟ್ ಕೇಸ್ ಲೈಕ್ ದ್ಯಾಟ್. ಸೊ ನಾನು ಹೇಳಿದ್ದು ನೀವು ಡೈಲಿ ಅದು ರೈಟ್ ಮಾಡಬೇಕು. ನೀವು ಅಫಿಷಿಯಲಿ ಚೇಂಜ್ ಮಾಡೋಕ್ಕೆ ಬೇಡ, ವಿ ಡೋಂಟ್ ನೀಡ್ ಯು ಟು ಚೇಂಜ್ ಅಫಿಷಿಯಲಿ, ನೀವು ಸೋಷಿಯಲ್ ಮೀಡಿಯಾನಲ್ಲಿ ಎಲ್ಲ ಹಾಕಬೇಕು. ಸೊ ನಾನು ಹೇಳಿದ್ದು ಡೈಲಿ 108 ಡೇಸ್ಗೆ ನಾವು ಹೇಳ್ತೀವಿ ರೈಟ್ ಮಾಡೋಕ್ಕೆ, ಒಂದು ಆ್ಯಕ್ಟಿವೇಶನ್ ಕಲ್ತ್ಕೊಂಡು ಕೊಡ್ತೀವಿ. ನಾನು ಹೇಳಿದ್ದು ನೀವು ತೊಗೊಂಡು ಬನ್ನಿ. ನಾನು ಅದು ಬುಕ್ ನೋಡ್ತಾ ಇದ್ದೀನಿ, ನಾನು ಅವ್ರ ರಿಪೋರ್ಟ್ ನೋಡ್ತಾ ಇದ್ದೀನಿ. ಸರ್ ನೀವು ಯಾವ ನೇಮ್ ಸೆಲೆಕ್ಷನ್ ಮಾಡಿದ್ದೀರಾ? ನಾನು 3 ಕೊಟ್ಟಿದ್ದೀನಿ, ನೀವು ಯಾವ ಸೆಲೆಕ್ಟ್ ಮಾಡಿದ್ದೀರಾ? ಇಲ್ಲ, ಆಪ್ಷನ್ ನಂಬರ್ 2 ನೋಡಿದ್ರೆ ನಾನು ಡಬಲ್ ಐ ಹಾಕಿದ್ದೀನಿ, ಅವರು ಡಬಲ್ ಐ ಹಿಂಗಿದೆ ಅಲ್ಲ, ಅವರು ಸರಿಯಾಗಿ ನೋಡಿಲ್ಲ, ಅವ್ರು ಸಿಂಗಲ್ ಐ ನೋಡಿದ್ದಾರೆ. ಅವ್ರು ಆ್ಯಕ್ಟಿವೇಶನ್ ಮಾಡುವಾಗ ರಾಂಗ್ ಸ್ಪೆಲ್ಲಿಂಗ್, ಅವ್ರದ್ದು ನೋಡೋಕ್ಕೆ ಮಿಸ್ಟೇಕ್ ಆಗಿದೆ ಆ್ಯಂಡ್ ಅವ್ರು ರಾಂಗ್ ನೇಮ್ ಬರೆದಿದೆ. ಸೊ ಅಲ್ಲಿ ಇದೆ ನಮ್ಮ ಮುಂದೆ. ಆ್ಯಂಡ್ ಇಟ್ ಈಸ್ ಸೋ ಸ್ಕ್ಯಾರಿ ದಟ್ ಅವ್ರಿಗೆ ಎಷ್ಟು ಪ್ರಾಬ್ಲಮ್ ಆಯಿತು. ಆವಾಗ ನಾನು ಎಲ್ಲ ಚೇಂಜ್ ಮಾಡಿದೆ, ಅವ್ರಿಗೆಲ್ಲ ಇದು ಬಿಕಾಸ್ ಇಟ್ ವಾಸ್ ನಾಟ್ ಮೈ ಮಿಸ್ಟೇಕ್. ಅದು ದಿವಸ ಆದಮೇಲೆ ನಾನು ಯಾವಾಗಲೂ ಆ್ಯಕ್ಚುಲಿ ಹ್ಯಾಂಡ್ ರಿಟನ್ ರಿಪೋರ್ಟ್, ಯಾಕೆ ಇವಾಗೆಲ್ಲ AI ಎಲ್ಲ ತುಂಬ ಆಗಿದೆ, ಸೊ ತುಂಬ ಜನ AI ಯೂಸ್ ಮಾಡಿಬಿಟ್ಟು ಮಾಡ್ತಾರೆ. ನಾನು ನಮ್ಮ ಕ್ಲೈಂಟ್ಸ್ಗೆ ಹ್ಯಾಂಡ್ ರಿಟನ್, ನನ್ನ ಹ್ಯಾಂಡ್ ರೈಟಿಂಗ್ನಲ್ಲಿ ಹ್ಯಾಂಡ್ ರಿಟನ್ ರಿಪೋರ್ಟ್ ಕೊಡ್ತೀನಿ. ಅವ್ರು ಎಲ್ಲಿ ನಾನು ಚೇಂಜ್ ಮಾಡಿದ್ದೀನಿ ಅದು ಅಂಡರ್ಲೈನ್ ಮಾಡ್ತೀನಿ ಬಿಕಾಸ್ ಆಫ್ ದಟ್ ಲೆಸನ್. ಯಾಕೆ? ಬಿಕಾಸ್ ಆಫ್ ಹರ್ ಮಿಸ್ಟೇಕ್ ಆಲ್ಸೋ ಶೀ ಸಫರ್ಡ್ ಅಲ್ವಾ. ಸೊ ದಟ್ಸ್ ವೈ ನಾನು ಮಾಡುವಾಗ ಕರೆಕ್ಷನ್ ನಾನು ಅಂಡರ್ಲೈನ್ ಮಾಡ್ತೀನಿ. ಸೊ ನಮ್ಮ ಕಣ್ಣಲ್ಲಿ ಹೋಗುತ್ತೆ ದಟ್ ಇದು ಕರೆಕ್ಷನ್, ಅದು ಮಿಸ್ ಆಗಲ್ಲ ಕಣ್ಣಲ್ಲಿ. ಈ ಹೆಸರುಗಳಂದಾಗ ನನಗೆ ಕೆಲವೊಂದು ಸಲ ನೋಡಿ, ನಿನ್ನೆ ನಾನೊಂದು ಇಂಟ್ರ್ಯೂ ಮಾಡ್ತಾ ಇದ್ದೆ. ಒಂದು ಚಿಕ್ಕವರು ಕೋಣರಲ್ಲ ಅಂತ ಸಿನಿಮಾ ಹೆಸರು. ಮಕ್ಕಳೆಲ್ಲ ಸೇರಿಕೊಂಡಿದ್ರು. ಹೆಸರು ಕೇಳ್ತಾ ಇದ್ದೆ ನಾನು. ಒಬ್ಬಳ ಹೆಸರು ಸೆಹರಿ ಅಂತ, ಇನ್ನೊಬ್ಬಳ ಹೆಸರು ಶ್ರೀಗೌರಿ, ಇನ್ನೊಬ್ಬನ ಹೆಸರು ಬಿಯಾನ್ ಅಂತ. ಸೊ ಈ ಥರ ತುಂಬ ಫ್ಯಾನ್ಸಿ ಮತ್ತು ತುಂಬ ಕ್ರಿಯೇಟಿವ್ ಆಗಿರೋ ಹೆಸರುಗಳನ್ನ ನಾನು ನೋಡ್ತಾ ಇದ್ದೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ತಂದೆ ತಾಯಿಗಳು ಆ ಥರ ಯೋಚನೆ ಮಾಡ್ಕೊಂಡು ಇಡ್ತಾ ಇದ್ದಾರೆ. ಈಗ ನನ್ನ ಮಗನ ಹೆಸರನ್ನ ಆಸ್ಥೇಯ ಅಂತ ಇಟ್ಟಿದ್ದೀನಿ, ಬಿಕಾಸ್ ಐ ಕ್ರಿಯೇಟೆಡ್ ದಟ್ ವರ್ಡ್, ಆಸ್ಥಾ ಅಂತ. ಆಸ್ಥಾ ಹಿಂದಿ ವರ್ಡ್, ಕನ್ನಡ ವರ್ಡ್ ಆಸ್ಥೆ ಅದು. ಸೊ ಮುಂಚೆ ಎಲ್ಲ, ಈಗ ನೀವು ಒಂದು 20-30 ವರ್ಷದ ಹಿಂದೆ ನನಗೆ ಕೆಲವೊಂದು ಸಲ ಸಿಟ್ಟು ಬರುತ್ತೆ. ನೀವು ಯಾರದೇ ಹೆಸರು ನೋಡಿ, ಸುರೇಶ್, ರಮೇಶ್, ಸತೀಶ್, ಮಂಜುನಾಥ್, ಓಕೆ, ಈ ಥರ. ಈಗ ನಿಮ್ಮ ಗಂಡನ ಹೆಸರು ವೈಶಾಖ್ ಅಂತ ತುಂಬ ಚೆನ್ನಾಗಿದೆ. ಈ ಥರ ಹೆಸರುಗಳು ತುಂಬ ರೇರ್. ಗೌರೀಶ್ ಅಂತ ಕೂಡ ತುಂಬ ಕಡಿಮೆ ಜನ ಇದ್ದಾರೆ. ಯಾರೇ ಕೇಳಿದ್ರು ಇದೇ ಹೆಸರು ಹೇಳ್ತಾರೆ, ಮಹೇಶ, ಸುರೇಶ, ಸತೀಶ, ಮಂಜು, ಆಮೇಲೆ ಇನ್ನೂ ಒಂದಷ್ಟು ಹೆಸರುಗಳು ನಾನು ಹೇಳದೇ ಇರ್ಬೋದು. ಸೊ ಈ ಹೆಸರುಗಳು ಅಂತಂದರೆ, ನಾನು ಈ ತಂದೆ ತಾಯಿಗಳು ಹೆಸರಿಡಬೇಕಾದ್ರೆ ಏನು ಯೋಚನೆ ಮಾಡಿಡಬೇಕು ಅಂತ ಈಗ ಸ್ವಲ್ಪ ಯೋಚನೆ ಮಾಡಿದ್ದಾರೆ. ಸಂಸ್ಕೃತ ವರ್ಡು, ಆಧ್ಯಾತ್ಮಿಕ ವರ್ಡ್ಗಳು ಇದೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಅಥವಾ ಯಾವುದೋ ಗ್ರೀಕ್ ಆ ಥರ ಎಲ್ಲ ಲ್ಯಾಟಿನ್ ತರ್ತಾ ಇದ್ದಾರೆ. ಬಟ್ ಆ್ಯಕ್ಚುಲಿ ಆಮೇಲೆ ಕೆಲವೊಬ್ಬರಿಗೆ ಗೊತ್ತಾಗಲ್ಲ ಏನು ಇಡಬೇಕು ಅಂತ. ನಾನು ನೋಡಿದ ಒಂದು ಆಟೋ ಡ್ರೈವರ್ ಹಿಂದೆ ಒಬ್ಬ ಬರೆದಾನೆ, ಹೇಶಿಕಾ ಅಂತ ಬರೆದಿದ್ದಾನೆ. ಇಟ್ ಡಸಂಟ್ ಸೌಂಡ್ ಗುಡ್. ನಮ್ಮ ಕನ್ನಡದಲ್ಲಿ ಹೇಶಿಕಾ ಈಸ್ ನಾಟ್ ಅ ಗುಡ್ ವರ್ಡ್. ಓಕೆ, ಒಂಥರ ಬೇರೆ ಥರ ಮೀನಿಂಗ್ ಬರುತ್ತೆ. ಸೊ ಜನ ಹೆಸರಿಡಬೇಕಾದ್ರೆ ಏನು ಯೋಚನೆ ಮಾಡಬೇಕು ಅಂತ, ಏನು ಮನಸ್ಸಲ್ಲಿ ಇಟ್ಕೊಂಡು ಹೆಸರಿಡಬೇಕು ಮಕ್ಕಳಿಗೆ? ಸೊ ಫಸ್ಟ್ ಥಿಂಗ್ಸ್ ಫಸ್ಟ್, ಅವರು ನೇಮ್ದು ಒಂದು ಮೀನಿಂಗ್ ಇರಬೇಕು. ಯಾಕೆ ಮೀನಿಂಗ್ನು ಅದು ಎಫೆಕ್ಟ್ ಆಗುತ್ತೆ. ಓಕೆ, ದ ಮೀನಿಂಗ್ ಆಫ್ ದ ನೇಮ್ ವರ್ಕ್ಸ್. ನನ್ನ ದೊಡ್ಡ ಮಗದ ಹೆಸರು ಶಿಯಾನ್, ಇಟ್ಸ್ ಅನ್ ಐರಿಷ್ ನೇಮ್ ಆ್ಯಂಡ್ ಅದು ಅರ್ಥ ಪೀಸ್ಫುಲ್. ಹಿ ಈಸ್ ವೆರಿ ವೆರಿ ನಾಟಿ ಬಟ್ ವೆರಿ ವೈಸ್ ಆ್ಯಂಡ್ ಪೀಸ್ಫುಲ್. ನಿಜ ಅವರು ತುಂಬ ಪೀಸ್ಫುಲ್ ಇದ್ದಾನೆ. ನನ್ನ ಚಿಕ್ಕ ಮಗ ನೇಮ್ ಇಸ್ ಝೂಬಿನ್. Zubin in a different language, the meaning, the exalted one, someone that you always praise and someone that you look up to. And Nijja, he lives up to that meaning. So the meaning is very important according to me. Yes, it has to have some meaning for you. Good meaning, yes. Yeah. Sometimes I tell people, tumba powerful name itbidi because it's too much pressure on that person. Too much pressure. Like sometimes people put a goddess name. It's a lot of pressure on that little child. So I tell people, don't give a very, very powerful name. It's a lot for that soul to handle. So give like a nice meaning name, adu saku. Then anyway, ಅವ್ರು ಏನು ನೇಮ್ ಸೆಲೆಕ್ಷನ್ ಮಾಡ್ತಾರೆ ಅದು ಇಟ್ಸ್ ಅ ವೆರಿ ಪರ್ಸ್ನಲ್ ಚಾಯ್ಸ್. ಅದರಲ್ಲಿ ಏನೂ ಇಲ್ಲ. ದೇ ಬ್ರಿಂಗ್ ದ ನೇಮ್, ಅವ್ರಿಗೇನು ಇಷ್ಟ ಇದೆ ಆ್ಯಂಡ್ ವಿ ಕರೆಕ್ಟ್ ದ ಸ್ಪೆಲ್ಲಿಂಗ್ ಆಫ್ ದ ನೇಮ್. ಆ್ಯಂಡ್ ಫಾರ್ ಬೇಬೀಸ್ ಅವರು ಅಫಿಷಿಯಲಿ ಮಾಡಿಬಿಡ್ತಾರೆ. ಬಟ್ ಫಾರ್ ಅಡಲ್ಟ್ಸ್ ನಾವು ಹೇಳ್ತೀವಿ ಅಫಿಷಿಯಲ್ ಮಾಡೋಕ್ಕೆ ಬೇಡ. ಯಾಕೆ? ಅದು ಇಟ್ಸ್ ಓನ್ಲಿ 2% ಆಫ್ ಯೋರ್ ಲೈಫ್. ನಮ್ದು ಇವಾಗ ಸೋಷಿಯಲ್ ಮೀಡಿಯಾ, ಇಮೇಲ್, ವಾಟ್ಸ್ಯಾಪ್ ಅದನ್ನಲ್ಲಿ ಎಲ್ಲ ಚೇಂಜ್ ಮಾಡಬೇಕು. ನಿಮ್ಮ ಹೆಸರು ಏನು ಬರ್ತೀವಿ ಅಲ್ಲ, ಅದು ವಾಟ್ಸ್ಯಾಪ್ನಲ್ಲಿ, ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಲಿಂಕ್ಡ್ಇನ್ನಲ್ಲಿ ಅದು ಕರೆಕ್ಟೆಡ್ ಸ್ಪೆಲ್ಲಿಂಗ್ ಸೋಷಿಯಲ್ ಮೀಡಿಯಾನಲ್ಲಿ ಇರಬೇಕು. ನಮ್ಮ ನೇಮ್ ಬೋರ್ಡ್ ಯಾವುದು ಇದ್ದರೆ, ಇವಾಗ ಏನಾದರೂ ನಮ್ಮದು ಆಫೀಸ್ನಲ್ಲಿ ಪ್ಲಕಾರ್ಡ್ ಸಮಥಿಂಗ್ ವೆಬ್ಸೈಟ್ನಲ್ಲಿ, ಇಮೇಲ್ಸ್ನಲ್ಲಿ ಅಲ್ಲಿ ಚೇಂಜ್ ಮಾಡೋದು ಮೋರ್ ಇಂಪಾರ್ಟೆಂಟ್.
ಸೊ ಅದು ಒಂದು ನೇಮ್ ಹೊಸ ಆ್ಯಕ್ಟಿವೇಶನ್. ಇಟ್ಸ್ ಲೈಕ್ ಯಾರಾದ್ರೂ ಒಂದು ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ರೆ ಅವ್ರು ಅದು ಫೋಟೋನಲ್ಲಿ ಹಾಕ್ಬಿಟ್ಟು ಪಾಸ್ಪೋರ್ಟ್ನಲ್ಲಿ ಇದೆ ಯಾರು ನೋಡಲ್ಲ. ಬಟ್ ನೀವೇನಾದರೂ ಒಂದು ಹೊಸ ನ್ಯೂ ಮೇಕಪ್ ಮಾಡಿಬಿಟ್ಟು ಅದು ಫೋಟೋ ತೊಗೊಂಡ್ಬಿಟ್ಟು ಆ ಪ್ಲಾಸ್ಟಿಕ್ ಸರ್ಜರಿ ತೊಗೊಂಡ್ಬಿಟ್ಟು ಸೋಷಿಯಲ್ ಮೀಡಿಯಾನಲ್ಲಿ ಹಾಕಿದ್ರೆ 1 ಕೋಟಿ ಜನ ನೋಡ್ತಾರೆ. ಕರೆಕ್ಟ್? ಸೊ ಇಟ್ಸ್ ಲೈಕ್ ಅದು ವೈಬ್ರೇಷನ್ ಯೂನಿವರ್ಸ್ನಲ್ಲಿ ಹೋಗಬೇಕು. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಇವಾಗ ನ್ಯೂಮರಾಲಜಿಸ್ಟ್ ಯಾವಾಗ ನ್ಯೂಮರಾಲಜಿ ಇನ್ವೆಂಟೆಡ್ ಇತ್ತು ಆ ಟೈಮ್ನಲ್ಲಿ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಇವಾಗಲೂ ನ್ಯೂಮರಾಲಜಿಸ್ಟ್ ಹೇಳ್ತಾ ಇದ್ದಾನೆ, ಎಷ್ಟು ನ್ಯೂಮರಾಲಜಿಸ್ಟ್ ವೆರಿ ಗುಡ್ ಕ್ರೆಡಿಬಲ್ ಪೀಪಲ್ ಸೇಯಿಂಗ್ ಇಲ್ಲ ನೀವು ಚೇಂಜ್ ಮಾಡಬೇಕು ಅಫಿಷಿಯಲಿ. ನನಗೆ ಇಷ್ಟು ಬೇಜಾರಾಗುತ್ತೆ, ಯಾಕೆ ಜನಗೆ ಅಷ್ಟೊಂದು ಕಷ್ಟ ಕೊಡ್ತಾ ಇದ್ದೀರಾ. ಆ್ಯಕ್ಚುಲಿ ಮೈ ನೇಮ್ ಆಲ್ಸೋ ಇನ್ ಮೈ ಪಾಸ್ಪೋರ್ಟ್ ಇಸ್ ಮೈ ಓಲ್ಡ್ ಸ್ಪೆಲ್ಲಿಂಗ್. ದಟ್ ಡಸಂಟ್ ಎಫೆಕ್ಟ್ ಅಟ್ ಆಲ್. ಬಟ್ ನನ್ನ 2 ಮಕ್ಳಿಗೆ ನಾವು ರೆಕಾರ್ಡ್ಸ್ನಲ್ಲಿ, ಬಿಕಾಸ್ ಇಟ್ಸ್ ನಾಟ್ ಅ ಬಿಗ್ ಡೀಲ್. ಇಫ್ ಇಟ್ಸ್ ಕನ್ವೀನಿಯಂಟ್ ಡೂ ಇಟ್. ಆಫ್ಟರ್ 6 ಮಂತ್ಸ್ ನಿಮಗೆ ತುಂಬ ನೇಮ್ನಲ್ಲಿ ಇಷ್ಟ ಆಗಿದ್ರೆ ನೀವು ಮಾಡ್ಬೋದು. ಬಟ್ ನೇಮ್ ಮೇಕ್ಸ್ ಅ ವೆರಿ ಬಿಗ್ ಡಿಫ್ರೆನ್ಸ್. ಇವಾಗ ಆ್ಯಕ್ಚುಲಿ ನೌ ಡೇಸ್ ಪೀಪಲ್ ಕಮ್ ಫಾರ್ ಕಂಪನಿ ನೇಮ್. ಅವರು ಏನಾದರೂ ಒಂದು ಆ್ಯಪ್ ಮಾಡ್ತಾರೆ, ಪ್ರಾಜೆಕ್ಟ್ ನೇಮ್, ಏನಾದರೂ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ದು, ಏನಾದರೂ ಒಂದು ಬಿಲ್ಡಿಂಗ್ದು, ಎಷ್ಟು ನೇಮ್ಸ್ ಮಾಡಿದ್ದೀವಿ. ನನಗೆ ಐ ಕೆನಾಟ್ ಇವನ್ ರಿಮೆಂಬರ್ ಹಾಫ್ ದ ಟೈಮ್. ಇಟ್ಸ್ ಲೈಕ್ ಇಟ್ಸ್ ಗಾನ್. ಸೋ ಮೆನಿ ಬ್ರ್ಯಾಂಡ್ ನೇಮ್ಸ್. ಇವಾಗ ಅದು ಜಾಸ್ತಿ ಆಗಿದೆ. ಆ ಟೈಮ್ನಲ್ಲಿ ಅಷ್ಟೊಂದು ಇರಲಿಲ್ಲ. ಬಿಕಾಸ್ ದ ನೇಮ್ ದಟ್ ನಿಮ್ಮ ಬಿಸ್ನೆಸ್ ಇದೆ ಅದು ನಿಮಗೆ ಅಟ್ರಾಕ್ಟ್ ಆಗುತ್ತೆ. ಇವಾಗ ನಿಮ್ಮ ನೇಮ್ ಇಸ್ ಓನ್ಲಿ ಹ್ಯಾವಿಂಗ್ ಶನಿ ಇನ್ ಇಟ್. ಆವಾಗ ನಿಮಗೆ ಲೈಫ್ ಲೆಸನ್ಸ್, ಕರ್ಮ ಲೆಸನ್ಸ್ ಎಲ್ಲ ಸ್ಲೋ ಆಗುತ್ತೆ. ಸಿ ಎವ್ರಿ ನಂಬರ್ ಫ್ರಮ್ 1 to 9 ಅವ್ರದ್ದು ಒಂದು ಪರ್ಸ್ನಾಲಿಟಿ ಇದೆ, ಒಂದು ಕ್ವಾಲಿಟಿ ಇದೆ. ಲೈಕ್ ನಂಬರ್ 1 ಪೀಪಲ್ ಆರ್ ವೆರಿ ವೆರಿ ಕಮಾಂಡಿಂಗ್, ವೆರಿ ಅಥಾರಿಟೇಟಿವ್, ದೇ ಆರ್ ವೆರಿ ಶ್ಯೂರ್, ದೇ ಹ್ಯಾವ್ ಅ ಲೈಕ್ ದೇ ಶೈನ್. ನಂಬರ್ 1 ಅಂದರೆ ಅವರು ಏನಾದರೂ ಚಪ್ರಿ ಕೆಲಸ ಕೂಡ ಮಾಡಿದ್ರೆ ಅದನ್ನಲ್ಲಿ ಅವ್ರು ಪರ್ಫೆಕ್ಟ್ ಇರ್ತಾರೆ. ಯುನೋ ಎನಿ ಪ್ರೊಫೆಷನ್, ವಾಟ್ ಎವರ್ ದೇ ಡೂ, even if they're just a homemaker, they're not just a homemaker. They will be a very good, like they will manage the house so well. So as a number 1 person, ಅವ್ರು ಏನಾದರೂ ಮಾಡಿದ್ರೆ ಅವ್ರು ಶೈನ್ ಹಾಕ್ತಾರೆ ಅದರಲ್ಲಿ. ಆ್ಯಂಡ್ ಅವ್ರು ಬೇರೆಯವ್ರಿಗೆ ತುಂಬ ಹೋಪ್ ಕೊಡ್ತಾರೆ, ಎನ್ಕರೇಜ್ಮೆಂಟ್ ಕೊಡ್ತಾರೆ, ಲೈಟ್ ಕೊಡ್ತಾರೆ. ಯಾರು ಹೋಗ್ಬಿಟ್ಟು ನಂಬರ್ 1 ಹತ್ರ ಏನೋ ಮಾತಾಡಿದ್ರೆ ಆಲ್ವೇಸ್ ಅವ್ರಿಗೆ ಏನಾದರೂ ಒಂದು ಹೊಸ ಒಳ್ಳೆ ಫೀಲಿಂಗ್ ಬರುತ್ತೆ. ಯಾಕೆ ಅಂದರೆ ಡೇಟ್ ಆಫ್ ಬರ್ತ್ ನಂಬರ್ 1, ಇಲ್ಲಾಂದರೆ ಡೇಟ್ ಆಫ್ ಬರ್ತ್, ಇಲ್ಲಾಂದರೆ ಲೈಫ್ ಪಾತ್ ನಂಬರ್ 1, ಯಾವುದು ಇರಲಿ. ಅವ್ರ ನೇಚರ್ ತುಂಬ ಸೂರ್ಯ ಥರ ಇರುತ್ತೆ. ವೆರಿ ಸ್ಟ್ರಾಂಗ್, ವೆರಿ ಪವರ್ಫುಲ್, ವೆರಿ ಬ್ರೈಟ್. ಬಟ್ ಅವರು ಅವ್ರಿಗೆ ಏನಾದರೂ ತುಂಬ ಹೇಳೋದು ಇಲ್ಲ. ಅವ್ರಿಗೆ ಅವ್ರದ್ದೇ ಮೈಂಡ್ ಇದೆ. ದೇ ಹ್ಯಾವ್ ಅ ಮೈಂಡ್ ಆಫ್ ದೇರ್ ಓನ್. ಅವ್ರು ಏನು ನೆನ್ಸ್ಕೊತಾರೆ ಅವ್ರು ಮಾಡ್ತಾರೆ, ಅವ್ರು ಸಕ್ಸಸ್ ಆಗ್ತಾರೆ. ನಂಬರ್ 1 ಪೀಪಲ್ ಹ್ಯಾವ್ ಅ ವೆರಿ ವೆರಿ ಸ್ಟ್ರಾಂಗ್ ಸಕ್ಸಸ್ ಯೋಗ್. ಅದು ನ್ಯಾಚುರಲ್ ಅವ್ರದ್ದು ನಂಬರ್ನಲ್ಲಿ ಇದೆ. ಅವ್ರು ಅಷ್ಟೊಂದು ಇದು ಮಾಡಕ್ಕೆ ಸ್ಟ್ರಗಲ್ ಮಾಡಕ್ಕೆ ಬೇಡ. ಓಕೆ. ಬಟ್ ಕೆಲವೊಂದು ನಂಬರ್ಗಳು ನೀವು ಹೇಳಿದ್ರಲ್ಲ, ಅವ್ರಿಗೆ ಸ್ವಲ್ಪ ಡಿಸ್ಟ್ರೆಸ್ ಆಗ್ಬಿಡ್ತಾರ ಅಂತ ನೀವು ಹೇಳಿದ್ದು ಕೇಳಿ. ಈಗ 4 ಅಂತ ನೀವು ಹೇಳಿದ್ರಲ್ಲ, ಸೊ ಅವ್ರು ಏನು ಮಾಡಬೇಕು ಹಂಗಾದ್ರೆ? ಸೊ ನಂಬರ್ 4, ಲೈಕ್ ಐ ಸೆಡ್, ಡೇಟ್ ಆಫ್ ಬರ್ತ್ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ದೆನ್ ಅವರು ಹೆಸರು ಚೇಂಜ್ ಮಾಡಬೇಕು. ಅವರು ಯಾವ್ದು ಅವ್ರದ್ದು ಲಕ್ಕಿ ಪ್ಲ್ಯಾನೆಟ್ ಇದೆ ಅದು ಪ್ಲ್ಯಾನೆಟ್ ಡೇಟ್ನಲ್ಲಿ ಅವ್ರು ಜಾಸ್ತಿ ಥಿಂಗ್ಸ್ ಮಾಡಬೇಕು. ಸೊ ದೇ ಹ್ಯಾವ್ ಟು ಆಕ್ಟಿವೇಟ್ ಆ್ಯಂಡ್ ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ದರ್ ಲಕ್ಕಿ ಪ್ಲ್ಯಾನೆಟ್. ಸಪೋಸ್ ಅವ್ರದ್ದು ಲಕ್ಕಿ ಪ್ಲ್ಯಾನೆಟ್ ಇಸ್ ಬುಧ. So everything that they should do is to activate Buddha. So whether they wear something for Buddha, wear some remedy, wear some stone, crystal, bracelet, something that will activate Buddha, or they have to, in the name we will activate Buddha. Illandre ನಾವು ಮನೆಯಲ್ಲಿ ನಮ್ಮ ಮನೆದು ವಾಸ್ತು ಆಲ್ಸೋ ಇಸ್ ಕನೆಕ್ಟೆಡ್ ಟು ಅವರ್ ಪ್ಲಾನೆಟ್ಸ್. ನಾವು ಬುಧ ಮನೆಯಲ್ಲಿ ಆಕ್ಟಿವೇಟ್ ಮಾಡ್ಬೋದು. there are many things. ಯಂತ್ರ ಇಡ್ಬೋದು, ಏನಾದರೂ ಮಾಡ್ಬೋದು. ಸೊ ಹಾಗೆ ನಾವು ನೇಮ್ ಬಗ್ಗೆ ಮಾತಾಡ್ತಾ ಇದ್ವಿ, ಡೇಟ್ ಆಫ್ ಬರ್ತ್ ಬಗ್ಗೆ ಮಾತಾಡ್ತಾ ಇದ್ವಿ. ನಾನು ಒಂದು ಪ್ರಶ್ನೆ ಕೇಳಿ ಈ ಸೆಷನ್ನ ಎಂಡ್ ಮಾಡ್ತೀನಿ. ನಾನು ಫೇಸ್ಬುಕ್ಕಲ್ಲಿ ಕೆಲವೊಂದು ಸಲ ಹಿಂಗೆ ನೋಡಿದಾಗ ಜೂನ್ 1ನೇ ತಾರೀಕಿಗೆ ತುಂಬ ಜನ ಸೆಲೆಬ್ರೇಟ್ ಮಾಡ್ಕೋತಾರೆ, ತಮ್ಮ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೋತಾರೆ. ಯಾಕೆ ಅಂದರೆ ಅವ್ರು ಜೂನ್ 1 ಕೊಟ್ಟಿಲ್ಲ, ಬದಲಾಗಿ ಸ್ಕೂಲಲ್ಲಿ ಅವ್ರ ಹೆಸರನ್ನ ಅವರು ಎನ್ರೋಲ್ ಆದಾಗ ಜೂನ್ 1 ಕೊಟ್ಟಿದ್ದಾರೆ. ಯಾಕೆ ಜೂನ್ 1 ಕೊಟ್ಟಿದ್ದಾರೆ ಅಂತಂದರೆ ಅವ್ರ ಅಪ್ಪ ಅಮ್ಮನಿಗೆ ಅವ್ರು ಯಾವಾಗ ಹುಟ್ಟಿದ್ರೆ ಗೊತ್ತಿಲ್ಲ. ತುಂಬ ಜನರಿಗೆ ಗೊತ್ತಿಲ್ಲ, ನಮ್ಮ ಕರ್ನಾಟಕದಲ್ಲಿ ತುಂಬ ಜನರಿಗೆ ಗೊತ್ತಿಲ್ಲ. ಈ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಟೈಮು ನೆನಪಿಲ್ಲ, ಭಾಳಷ್ಟು ಜನರಿಗೆ ತಂದೆ ತಾಯಿಗಳಿಗೂ ನೆನಪಿರಲ್ಲ. ಸ್ವಲ್ಪ ಅಂದರೆ ರಾತ್ರಿ ಹುಟ್ಟಿದ್ದ, ಬೆಳಗ್ಗೆ ಹುಟ್ಟಿದ್ದ ಅಂತ ಅಷ್ಟೇ ಗೊತ್ತು. ಸೊ ಏನೂ ನೆನಪಿಲ್ಲ ಅವ್ರಿಗೆ. ಓಕೆ, ಹೆಸರು ಮಾತ್ರ ನೆನಪಿದೆ, ಯಾಕೆ ಹೆಸರು ಈಗಲೂ ಇರೋದ್ರಿಂದ. ಸೊ ಅಂಥವ್ರ ಲೈಫಲ್ಲಿ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಅಂಥವ್ರು ತುಂಬ ಜನ ಇದ್ದಾರಲ್ಲ. ಸೊ ಲೈಕ್ ನಮ್ಮ ಅಮ್ಮ ಇದ್ದಾರೆ, ಮೈ ಮದರ್, ಅವ್ರಿಗೆ ಅವ್ರ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ. ಬಟ್ ದಟ್ ಡಸಂಟ್ ಮೀನ್ ದಟ್ ಅವ್ರದ್ದು ಎನರ್ಜಿ, ಲೈಕ್ ನಮಗೆ ಗೊತ್ತಿಲ್ಲ ಯಾವ ಪ್ಲ್ಯಾನೆಟ್ಸ್ ಅವ್ರಿಗೆ ರೂಲ್ ಮಾಡ್ತಾ ಇದೆ. ಬಟ್ ಅವ್ರ ಪರ್ಸ್ನಾಲಿಟಿ ನೋಡಿ ಸ್ವಲ್ಪ ಗೆಸ್ ಮಾಡ್ಬೋದು ಯಾವ ಪ್ಲ್ಯಾನೆಟ್ಸ್ ಅಪ್ರಾಕ್ಸಿಮೇಟ್ಲಿ ಇರ್ಬೋದು. ಬಟ್ ಒಂದೊಂದು ಜನ ಏನು ಮಾಡ್ತಾರೆ, ಅವ್ರಿಗೆ ಆಫಿಷಿಯಲಿ ಒಂದು ಡೇಟ್ ಆಫ್ ಬರ್ತ್ ಇರ್ತಾರೆ, ಅವ್ರು ಅದೇ ಡೇಟ್ನಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಇಟ್ಸ್ ಲೈಕ್ ಬರ್ತ್ ಪೇರೆಂಟ್ಸ್ ಆ್ಯಂಡ್ ಅಡಾಪ್ಟೆಡ್ ಪೇರೆಂಟ್ಸ್.
ಇವಾಗ ಬರ್ತ್ ಪೇರೆಂಟ್ಸು DNA ಕ್ವಾಲಿಟೀಸ್ ಫೇಸ್ ಇದು ಅದು ಎಲ್ಲ ನಮಗೆ ಇರುತ್ತೆ, ಅದು ನಾವು ರನ್ ಅವೇ ಮಾಡೋಕ್ಕಾಗಲ್ಲ, ಅದು ಹೆರಿಡಿಟ್ರಿನಲ್ಲಿ ಅದು ಬರುತ್ತೆ. ಬಟ್ ಸಪೋಸ್ ನೀವು ಅಡಾಪ್ಟೆಡ್ ಇದ್ದೀರಾ, ನಿಮಗೆ ನಿಮ್ಮ ಪೇರೆಂಟ್ಸ್ ಯಾರೂ ಗೊತ್ತಿಲ್ಲ, ಎಲ್ಲ ಬೇರೆ ಜನ ನಿಮಗೆ ಬೆಳೆದಿದ್ದಾರೆ, ಲೈಕ್ ದೇವ್ ಬ್ರಾಟ್ ಯು ಅಪ್, ದೆನ್ ಅವ್ರದ್ದು ಕ್ವಾಲಿಟೀಸ್, ಅವ್ರದ್ದು ಅಪ್ಬ್ರಿಂಗಿಂಗ್, ಮೈಂಡ್ ಸೆಟ್, ಥಾಟ್ಸ್ ಎಲ್ಲ ಇರುತ್ತಲ್ವಾ. ಸೊ ಈವನ್ ವೆನ್ ಪೀಪಲ್ ಹ್ಯಾವ್ ಅನ್ ಆಲ್ಟರ್ನೇಟಿವ್ ಡೇಟ್ ಆಫ್ ಬರ್ತ್, ಅದು ಮೀನ್ಸ್ ಅಫಿಷಿಯಲ್ ಡೇಟ್ ಆಫ್ ಬರ್ತ್ ಯಾರು ರಿಯಲ್ ಇಲ್ಲ, ಅದು ಕ್ವಾಲಿಟೀಸ್ನು ಬರುತ್ತೆ. ಬಟ್ ನಾವು ನೇಮ್ ಕರೆಕ್ಷನ್ ಮಾಡುವಾಗ ರಿಯಲ್ ಡೇಟ್ ಆಫ್ ಬರ್ತ್ ನೋಡ್ತೀವಿ, ನಾಟ್ ದ ಫೇಕ್ ಡೇಟ್ ಆಫ್ ಬರ್ತ್. ದಿ ಅದರ್ ಥಿಂಗ್ ಇಸ್, ಸಪೋಸ್ ಅವ್ರಿಗೆ ಗೊತ್ತಿಲ್ಲ ಬಟ್ ದೇ ವಾಂಟ್ ಟು ಡೂ ನೇಮ್ ಕರೆಕ್ಷನ್ ಬಿಕಾಸ್ ಅವ್ರ ನೇಮ್ ಸರಿ ಇಲ್ಲ. ನೋಡಿ, ಡೇಟ್ ಆಫ್ ಬರ್ತ್ ಸ್ವಲ್ಪ ಟೈಮ್ ಸರಿ ಇರುತ್ತೆ. ಲೈಕ್ ನಂಬರ್ 1, ಲೈಕ್ ಫಾರ್ ಎಕ್ಸಾಂಪಲ್ 478 ತುಂಬ ಮ್ಯಾಲಿಫಿಕ್, ತುಂಬ ನೆಗೆಟಿವ್ ನಂಬರ್ ಇದೆ. ಯಾವ ಜನ 478 ಇದ್ದಾರೆ ಅವರು ನೇಮ್ ಕರೆಕ್ಷನ್ ಮಾಡಲೇಬೇಕು. ದೆನ್ ಇಸ್ 2 and 9, ಚಂದ್ರ ಆ್ಯಂಡ್ ಕುಜ, ಅವ್ರದ್ದು ಲೈಫ್ ತುಂಬ ಕಷ್ಟ ಇರುತ್ತೆ. ನಂಬರ್ 2 ಪೀಪಲ್ಗೆ ಇಮೋಷ್ನಲಿ ಮೇಲ್ಗಡೆ ಕೆಳಗಡೆ ಎಲ್ಲ ಲೈಫ್ನಲ್ಲಿ ಒಂದು ದಿನ ಸೇಮ್ ಇರಲ್ಲ. ಹಂಗೆ ಚಂದ್ರ ಇದೆ ಮೇಲ್ಗಡೆ ಕೆಳಗಡೆ ಹೋಗ್ತದೆಲ್ಲ, ದ ಮೂನ್ ಇಸ್ ನೆವರ್ ಸೇಮ್ ಒಂದು ದಿನನಲ್ಲಿ. ನೆಕ್ಸ್ಟ್ ದಿನ ನೋಡಿದ್ರೆ ಸ್ವಲ್ಪ ಕಮ್ಮಿ ಇರುತ್ತೆ, ನೆಕ್ಸ್ಟ್ ದಿನ ನೋಡಿ ಇನ್ನೂ ಕಮ್ಮಿ ಇರುತ್ತೆ. ಸೊ ಲೈಕ್ ಮೂನ್ ಗೋಸ್ ಅಪ್ ಆ್ಯಂಡ್ ಡೌನ್. ಆ ಥರ ಮೂನ್ ಪೀಪಲ್ಗೆ ಲೈಫ್ ಯಾವಾಗ ಸ್ಟೇಬಲ್ ಇರಲ್ಲ. ಸೊ ಮೂನ್ ಪೀಪಲ್ನು ನೇಮ್ ಕರೆಕ್ಷನ್ ಮಾಡಿಸ್ಬೇಕು. ಆ್ಯಂಡ್ ಪೀಪಲ್ 9, ಯಾಕೆ ಅವ್ರ ಲೈಫ್ ಎಕ್ಸ್ಪೀರಿಯನ್ಸ್ ತುಂಬ ಕಾರ್ಮಿಕ್ ಇರುತ್ತೆ. ಬಟ್ 1, 3, 5 and 6 ಜನ ಅವ್ರ ಡೇಟ್ ಆಫ್ ಬರ್ತ್ ಚೆನ್ನಾಗಿರ್ಬೋದು, ಬಟ್ ನೇಮ್ನಲ್ಲಿ ಪ್ರಾಬ್ಲಮ್ ಇರ್ಬೋದು. ಇವಾಗ ನೇಮ್ ಇಸ್ ಕುಡ್ ಬಿ ರೂಲ್ಡ್ ಬೈ ರಾಹು, ಅದು ಚೆಕ್ ನ್ಯೂಮರಾಲಜಿಸ್ಟ್ನೇ ಚೆಕ್ ಮಾಡಬೇಕು. ಸೊ ಯಾವ ಜನಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ದೋಸ್ ಪೀಪಲ್ ವಿ ಜಸ್ಟ್ ಗಿವ್ ದೆಮ್ ಅ ನ್ಯೂಟ್ರಲ್ ಲಕ್ಕಿ ನೇಮ್. ಇಟ್ಸ್ ಲೈಕ್ ನ್ಯೂಟ್ರಲ್, ನೋ ಇಂಡಿಯಾ, ನೋ ಪಾಕಿಸ್ತಾನ್, ನ್ಯೂಟ್ರಲ್. ವಿ ಗಿವ್ ನೋ ದಿಸ್ ಸೈಡ್, ನೋ. ಯಾಕೆ ಈವನ್ ಇನ್ ಪ್ಲಾನೆಟ್ಸ್, ಫ್ರೆಂಡ್ಲಿ ಪ್ಲಾನೆಟ್ಸ್ ಇರುತ್ತೆ, ಎನಿಮಿ ಪ್ಲಾನೆಟ್ಸ್ ಇರುತ್ತೆ, ಒಂದೊಂದು ಶತ್ರು, ಒಂದೊಂದು ಫ್ರೆಂಡ್ ಇರುತ್ತೆ. ಸೊ ಅದಕ್ಕೆ ಎಷ್ಟು ಕ್ಲಾಶಸ್ ಇರುತ್ತೆಲ್ಲ, ನಾವು ಎಲ್ಲರಿಗೆ ಏನು ಡೇಟ್ ಆಫ್ ಬರ್ತ್ ನೋಡಿ ಹೆಸರು ಕೊಡಬೇಕು. ಸ್ಪೆಸಿಫಿಕ್ಲಿ ಅವ್ರ ಕೆಲಸ ನೋಡಿ ನಾವು ಕೊಡಬೇಕು, ಅವ್ರು ಯಾವ ಇಂಡಸ್ಟ್ರಿನಲ್ಲಿದ್ದಾರೆ. ಇವಾಗ ಯಾರು ಫಿಲ್ಮ್ ಇಂಡಸ್ಟ್ರಿನಲ್ಲಿ ಇದ್ದರೆ ಅವ್ರಿಗೆ ಬೇರೆ ಥರ ನೇಮ್ ಕೊಡ್ತೀವಿ. ಯಾರು ಎಡ್ಯುಕೇಷನ್ ಆ್ಯಂಡ್ ಪಾಲಿಟಿಕ್ಸ್ನಲ್ಲಿ ಇದ್ದರೆ ಅಂದರೆ ಅವ್ರಿಗೆ ಬೇರೆ ಕೊಡ್ತೀವಿ, ಯಾಕೆ ಆ ಪವರ್ ಅವ್ರಿಗೆ ಎಂಜಿನ್ ಬೇರೆ ಬೇಕು. ಯಾರು ಎಡ್ಯುಕೇಷನಲ್ಲಿ ಇರ್ತಾರೆ ಅವ್ರಿಗೆ ಬೇರೆ. ಮಕ್ಳಿಗೆ ನಾನು ಬೇರೆ, ನನ್ನ ಎಲ್ಲ ಬೇಬೀಸ್ ನಾನು ಮಾಡ್ತೀನಿ ಅಲ್ವಾ, ಅವ್ರ ಪೇರೆಂಟ್ಸ್ ಬಂದ್ಬಿಟ್ಟು ಹೇಳ್ತಾರೆ ಇದು ಮಗು ಟೋಟಲಿ ಡಿಫ್ರೆಂಟ್ ಇದೆ. ಯಾಕೆ ನಾನು ಆ ಟೈಪ್ ಆಫ್ ಪ್ಲ್ಯಾನೆಟ್ಸ್ ಆ್ಯಕ್ಟಿವೇಟ್ ಮಾಡ್ತೀನಿ, ಯಾವುದು ಇಂಟೆಲಿಜೆನ್ಸ್, ಕ್ರಿಯೇಟಿವಿಟಿ, ಕಮ್ಯುನಿಕೇಷನ್, ಅದು ಆ್ಯಕ್ಟಿವೇಟ್ ಮಾಡಿಬಿಡ್ತೀನಿ. ಸೊ ಅವ್ರ ಸ್ಟಡೀಸ್ನಲ್ಲಿ ಒಂದು ಏಸ್ ಇರ್ತಾರೆ, ಅವ್ರ ಮೈಂಡ್ ಒಂದು ತುಂಬ ಶಾರ್ಪ್ ಇರ್ತಾರೆ. ಆ್ಯಂಡ್ ಜನ ಬಂದ್ಬಿಟ್ಟು ಹೇಳ್ತಾರೆ, ನಾನು ಫಸ್ಟ್ ಮಗುಗೆ ನಾನು ಮಾಡಿಲ್ಲ, ಸ್ವಲ್ಪ ಆದಮೇಲೆ ಮಾಡಿದೆ, ಬಟ್ ಇದಕ್ಕೆ ನಾನು ಹುಟ್ಟಿದ ಟೈಮ್ನಲ್ಲಿ ಮಾಡಿದೆ, ಇದು ಮಗ ತುಂಬ ಡಿಫ್ರೆಂಟ್. ಆ್ಯಂಡ್ ಐ ಆಲ್ಸೋ ಸೀನ್ ದ್ಯಾಟ್. ನಂದು 2 ಮಕ್ಕಳಲ್ಲಿ ನನ್ನ ದೊಡ್ಡ ಮಗಾಗೆ ನಾನು ಆ ಟೈಮ್ನಲ್ಲಿ ಮಾಡಿಲ್ಲ ನೇಮ್ ಕರೆಕ್ಷನ್, ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಸೊ ಡೇಟ್ ಆಫ್ ಬರ್ತ್ ಚೆನ್ನಾಗಿದೆ, ಬಿಟ್ಬಿಡು, ದಟ್ ವಾಸ್ ಆ ಥರ ನಾವು ಕಲ್ತ್ಕೊಂಡಿದ್ದೆ. ವಿ ಲರ್ನ್ಡ್ ಇಟ್ ಲೈಕ್ ದಟ್. ಬಟ್ ದೆನ್ ವಿ ರಿಯಲೈಸ್ ನೇಮ್ನಲ್ಲಿ ಇದು ನೆಗೆಟಿವ್ ಅಲ್ವಾ. ಸೊ ದೆನ್ ಹೀಲ್ ಗೋ ಥ್ರೂ ಸ್ಟ್ರಗಲ್. ಸ್ಕೂಲ್ನಲ್ಲಿ ಸುಮಾರು ಸ್ಟ್ರಗಲ್ ಮಾಡಿದ್ದು ನಮ್ಮ ಹುಡುಗ. ದೆನ್ ನಾವು ಒಂದು ಸಮ್ಮರ್ನಲ್ಲಿ ನಮ್ಮ ಹಸ್ಬೆಂಡ್ ನನಗೆ ಸಜೆಷನ್ ಕೊಟ್ಟರು, ನಾವು ಯಾಕೆ ಒಂದು ಆಲ್ಫಾಬೆಟ್ ಆ್ಯಡ್ ಮಾಡ್ತಾಯಿದ್ದೀವಿ, ಒಂದು ಡಿಲೀಟ್ ಮಾಡಿಬಿಡೋಣ. ಅವ್ರ ಹೆಸರು ತುಂಬ ಲಾಂಗ್ ಇತ್ತು, ಶಿಹಾನ್. ಸೊ ಅದು ಒಂದು ನಾವು ಡಿಲೀಟ್ ಮಾಡಿಬಿಡ್ತು, ಶಿಯಾನ್ ಮಾಡಿಬಿಟ್ಟಿದ್ದು ನಾವು. ಸೊ ಅದು ಇಟ್ ಫಿಟ್ ವೆಲ್. ಅದಾದಮೇಲೆ ಅವ್ರಿಗೆ 3 ಗೋಲ್ಡ್ ಮೆಡಲ್ಸ್ ಸಿಕ್ತು ಆ ಸಮ್ಮರ್ನಲ್ಲಿ. ಹಿ ಲಿಟ್ರಲಿ ಫ್ರಮ್ ಬೀಯಿಂಗ್ ದ ಟ್ರಬಲ್ ಚೈಲ್ಡ್, ಅದು ತುಂಬ ಟೀಚರ್ ಜೊತೆನಲ್ಲಿ ಹಿಂಗೆ ಇಲ್ಲಿ ಕೂರಿಸ್ತಾರೆ, ತುಂಬ ನನ್ನ ದೊಡ್ಡ ಮಗ ವುಡ್ ರನ್ ಅರೌಂಡ್, ಪ್ಲೇ, ನಾಟಿ, ದಿಸ್ ದ್ಯಾಟ್, ಹೈಪರ್ ಚೈಲ್ಡ್ ಇತ್ತು. ಸಡನ್ಲಿ ಇನ್ 5th grade he became gold medalist. 3 gold medals ಅವರು ಬ್ಯಾಗ್ ಮಾಡಿದ್ದಾರೆ. And then he started performing, dancing, and then finally found our passion ಅವ್ರಿಗೆ ಸಿಕ್ತು. ಸೊ ನೇಮ್, ದ ಪೀಪಲ್ ಹೂ 1, 3, 5 and 6 ಅವ್ರ ನೇಮ್ ಚೆಕ್ ಮಾಡಬೇಕು. ಅವ್ರ ನೇಮ್ ಮ್ಯಾಲಿಫಿಕ್ ಇರ್ಬೋದು, ಸೊ ಅದು ನೇಮ್ ಕರೆಕ್ಷನ್ ಮಾಡಲೇಬೇಕು. ಯಾವ್ದು ನೇಮನ್ನು ಇಡಲೇಬೇಡಿ ನಿಮ್ಮ ಮಕ್ಕಳಿಗೆ ಅಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಒನ್ ನೇಮ್ ದಟ್ ನೀವು ನಿಮ್ಮ ಮಕ್ಕಳಿಗೆ ಇಡಲೇಬೇಡಿ ಅಂತಂದರೆ ಯಾವ್ದಾರ ಇದೆಯಾ ಆ ಥರ? ಇಲ್ಲ, ಸಮ್ ಮ್ಯಾಲಿಫಿಕ್ ನೇಮ್ಸ್ ಇದೆ. ನಮ್ಮ ಹತ್ರ ಒಂದು ಲಿಸ್ಟ್ ಇದೆ ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ. ಐ ಹ್ಯಾವ್ ಅನ್ ಲಿಸ್ಟ್ ಆಫ್ ಅನ್ಲಕ್ಕಿ ಫಸ್ಟ್ ನೇಮ್ಸ್ ಫಾರ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್. ಅದು ಜನ ನೋಡ್ಬೋದು ವಿಚ್ ನೇಮ್ಸ್ ಆರ್ ಮ್ಯಾಲಿಫಿಕ್. ಕರೆಕ್ಟ್ ಮಾಡ್ಬೋದು, ಬಟ್ ಐ ಟೆಲ್ ಪೀಪಲ್ ಡೋಂಟ್ ಗಿವ್ ನೇಮ್ ಯಾವುದು ಬ್ಯಾಡ್ ಮೀನಿಂಗ್ ಇದೆ. ಒಂದು ಜನ ಇತ್ತು, ನನ್ನ ಸಿಸ್ಟರ್ ಹೇಳಿದ್ರು, ಒಂದು ಗರ್ಲ್ಸ್ ನೇಮ್ ಅಶಾಂತಿ, ಆ ಥರ ಹೆಸರು ಇಡಬಾರ್ದು. ಗೊತ್ತಿಲ್ಲ, ಐ ಮೀನ್. ಆ್ಯಂಡ್ ಪಾಪ ನಿಜ ಅದು ಹುಡುಗಿ ಲಿಟ್ಲ್ ಬಿಟ್ ಅಶಾಂತಿನೇ.
ಯಾಕೆ ಪೇರೆಂಟ್ಸ್ ಆ ಥರ ಹೆಸರು ಇಡ್ತಾರೆ ಗೊತ್ತಿಲ್ಲ. ಸೊ ಅವ್ರಿಗೆ ಮೀನಿಂಗೇ ಗೊತ್ತಿರ್ಲಿಕ್ಕಿಲ್ಲ ಮೇ ಬಿ. ಸೊ ಸಮ್ಟೈಮ್ಸ್ ಮೇ ಬಿ ಅಮೆರಿಕನ್ ಅವರು ಇಂಡಿಯನ್ ನೇಮು ತುಂಬ ಕೂಲ್ ಇದೆ ಇಟ್ಬಿಡೋಣ ಆ್ಯಂಡ್ ಸಮ್ ಬಕ್ವಾಸ್ ನೇಮ್ ಇಟ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಮೀನಿಂಗ್ ಚೆನ್ನಾಗಿರ್ಬೇಕು. ಯಾಕೆ ಮೀನಿಂಗ್ದು ಒಂದು ಪವರ್ ಇದೆ. ಅಫ್ಕೋರ್ಸ್ ನನಗೆ ಅಷ್ಟು ಅಂದರೆ ನನಗೆ ಕಂಪ್ಲೀಟ್ ಗೊತ್ತಿಲ್ಲದೆ ಇದೆ ನಿಮ್ಮ ಬಗ್ಗೆ, ಈ ಒಂದು ವಿದ್ಯೆ ಬಗ್ಗೆ. ನಮ್ಮ ಹೆಸರನ್ನ ಫಾರ್ ಎಕ್ಸಾಂಪಲ್ ಈಗ ನಾನು ಆಫೀಸ್ ಒಳಗಡೆ ಕೂತ್ಕೊಂಡಿದ್ದೇನೆ, ನನ್ನೊಬ್ಬರು ಅಸಿಸ್ಟೆಂಟ್ ಬಂದು ಹೇಳ್ತಾರೆ ಒಬ್ಬರು ಬಂದಿದ್ದಾರೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ರಮೇಶ್ ಬಂದಿದ್ದಾರೆ ಅಂದರೆ ನಾನು ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಎಕ್ಸಾಂಪಲ್ ಹೇಳ್ತಿರೋದು. ಅದ್ರ ಬದಲಾಗಿ ಇನ್ನೊಂದು ಹೆಸರು ತುಂಬ ಚೆನ್ನಾಗಿರೋ ಹೆಸರು, ಫಾರ್ ಎಕ್ಸಾಂಪಲ್ ವೈಶಾಖ್ ಬಂದಿದ್ದಾರೆ ಅಂದರೆ ಓಕೆ ಕರೆಸಿ ಅಂತ ಹೇಳ್ತೀನಿ ನಾನು. ಅವ್ರು ನಂಗೆ ವೈಶಾಖು ಗೊತ್ತಿಲ್ಲ, ನನಗೆ ರಮೇಶು ಗೊತ್ತಿಲ್ಲ. ರಮೇಶ್ ಅಂದರೆ ದಿನ ಸಿಗ್ತಾರೆ, ವೈಶಾಖ್ ನಂಗೆ ದಿನ ಸಿಗಲ್ಲ. ಎಕ್ಸಾಂಪಲ್. ಆಮೇಲೆ ಫಾರ್ ಎಕ್ಸಾಂಪಲ್ ಮಮತಾ ಬಂದಿದ್ದಾಳೆ ಅಂದರೆ ಓಕೆ ಇರಕ್ಕೆ ಹೇಳಿ. ನಿಹಾರಿಕಾ ಬಂದಿದ್ದಾಳೆ ಅಂದರೆ ಕರೆಸಿ ನೋಡೋಣ ಅಂತ ಅಂತೀವಿ. ನಿಹಾರಿಕಾ ಅನ್ನೋ ವರ್ಡೇ ನಮಗೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತೆ ಅಲ್ವಾ? ಹಾಗೆ ನನಗದು ಐ ಕ್ಯಾನ್ ರಿಲೇಟ್ ಟು ದಟ್ ಸಬ್ಜೆಕ್ಟ್. ಆಮೇಲೆ ಇನ್ನೊಂದು ನನಗೆ ಅನ್ಸೋದು, ನಿಮ್ಮ ಹೆಸರೇನು ಅಂತಂದಾಗ ನನ್ನ ಹೆಸರು ಗೌರೀಶ್ ಅಕ್ಕಿ ಅಂತ ಹೇಳಕ್ಕೆ ನಂಗೆ ತುಂಬ ಖುಷಿ. ಬಿಕಾಸ್ ನನಗೆ ಅದು ಚೆನ್ನಾಗಿಟ್ಟಿದೆ ನಮ್ಮಪ್ಪ ಅಂತ ನಂಗೆ ಒಂದು ಖುಷಿ ಇದೆ ನನಗೆ. ಸೊ ಅಂದರೆ ಆ ಥರ ನಿಮಗೆ ಯಾವಾಗ ಅದು ಚೆನ್ನಾಗಿದೆ ಅನಿಸುತ್ತಲ್ವ, ನಿಮಗೆ ಹೇಳಕ್ಕೆ ಅದು ಕಾನ್ಫಿಡೆನ್ಸ್, ನಿಮ್ಮ ಪರ್ಸನಾಲಿಟಿಗೆ ಅದು ಕಾನ್ಫಿಡೆನ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಅಷ್ಟು ನನಗೆ ಗೊತ್ತಿದೆ. ಅದ್ರ ಮೀರಿದ್ದು ನೀವು ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಇನ್ನು ಹೆಸರಿನ ಕುರಿತಾಗಿ ನಿಮ್ಮ ಇನ್ನೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಕ್ವೈರೀಸ್ ಇದ್ದರೆ, ನಿಮ್ಮ ಪ್ರಾಬ್ಲಮ್ಸ್ ಇದ್ದರೆ ಶೀಲಾ ಬಜಾಜ್ ಅವ್ರನ್ನ ನೀವು ಮೀಟ್ ಮಾಡ್ಬೋದು. ಅವ್ರದ್ದು ಒಂದು ಇನ್ಸ್ಟಿಟ್ಯೂಟ್ ಇದೆ ಈಗ, ಎಲ್ಲ ಜನ ಹೌಸ್ ಆಫ್ ಶೀಲಾ ಅಂತ. ನಿಮ್ಮದು ವೆಬ್ಸೈಟ್ ಕೂಡ ಅದೇ ಹೆಸರು? ಎಸ್. ಓಕೆ. ಸೊ sheela.com ನಮ್ಮದು ಹೆಸರು, ನಮ್ಮದು ವೆಬ್ಸೈಟ್ ಇದೆ. ಶೀಲಾ ವಿತ್ ಡಬಲ್ ಎ. ಶೀಲಾ ವಿತ್ ಡಬಲ್ ಎ. ಓಕೆ. ಅದಕ್ಕೆ ನಾನು ಶೀಲಾ ಎಂ ಬಜಾಜ್ ಇದ್ದೀನಿ. ಯಾಕೆ ಎಂ ನಮ್ಮ ಫ್ಯಾಮಿಲಿನಲ್ಲಿ ಯಾರಿಲ್ಲ, ಬಟ್ ಎಂ ರ್ಯಾಂಡಮ್ ಇನಿಷಿಯಲ್. ಯಾಕೆ ನನ್ನ ಲಾಸ್ಟ್ ನೇಮ್ ಚೇಂಜ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ, ಬಜಾಜ್. ಸೊ ಯಾಕೆ ಅದು ಚೆನ್ನಾಗಿದೆ, ಸೊ ಯಾಕೆ ಅದಕ್ಕೆ ಡಿಸ್ಟರ್ಬ್ ಮಾಡಬೇಕು, ಅದಕ್ಕೆ ನಾನು ಶೀಲಾ ಎಂ ಬಜಾಜ್ ಹಾಕಿದ್ದೀನಿ. ಸೊ ಶೀಲಾ ಎಂ ಬಜಾಜ್ ಅವ್ರನ್ನ ನೀವು ಕನೆಕ್ಟ್ ಮಾಡ್ಬೋದು. ಹೌಸ್ ಆಫ್ ಶೀಲಾ ಅನ್ನೋದು ಅವ್ರ ವೆಬ್ಸೈಟ್ ಹೆಸರು. sheela.com ಕೂಡ ಇದೆ. ನೀವು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೀನಿ, ನೀವು ಆಸಕ್ತರು ಅವ್ರನ್ನ ಸಂಪರ್ಕಿಸಿ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮ ಮುಗಿಸೋಕ್ಕಿಂತ ಮುಂಚೆ ಇನ್ನೊಂದು ಪ್ರಶ್ನೆ ಕೇಳಬೇಕು. ಈಗ ನೀವೇನು ಹಾಕ್ಕೊಂಡಿದ್ದೀರಲ್ಲ, ನಿಮ್ಮ ಕೈಯಲ್ಲಿ ಈ ಥರ ಹಾಕ್ಕೊಂಡಿದ್ದೀರಾ, ಆಮೇಲೆ ಇದು ಹಾಕ್ಕೊಂಡಿದ್ದೀರಾ, ಆಮೇಲೆ ಕೊರಳಲ್ಲಿ ಹಾಕ್ಕೊಂಡಿದ್ದೀರಾ, ಇದೆಲ್ಲ ಏನು ಆ್ಯಕ್ಚುಲಿ ಅಂದರೆ ಇದು ಏನಾದರೂ ಇದಕ್ಕೆ ಮೀನಿಂಗ್ ಇದೆಯಾ ಅಥವಾ ಚೆನ್ನಾಗಿ ಕಾಣುತ್ತೆ ಅಂತ ಹಾಕೊಂಡಿದ್ದೀರಾ? ಆಬ್ವಿಯಸ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ಹಾಕೊಂಡಿಲ್ಲ, ನೀವು ಬೇರೆ ಏನೋ ಇರುತ್ತೆ. ಎಸ್, ಇದು ಚೆನ್ನಾಗಿ ಕಾಣಿಸ್ತಾ ಇದೆ, ನನಗೆ ಇಷ್ಟ, ಸೊ ಅದಕ್ಕೆ ಹಾಕಿದ್ದೀನಿ. ಇದರಲ್ಲಿ ಏನು ಮೀನಿಂಗ್ ಇಲ್ಲ. ಅಲ್ಲಿ ನಿಮ್ಮ ಟ್ಯಾಟೂ ಅನ್ನು ಹಾಕೊಂಡಿದ್ರಲ್ಲ, ಅದು ಏನು? ವಾಟ್ ಇಸ್ ದಟ್? ದಿಸ್ ಇಸ್ ಆಕ್ಚುಲಿ ಅ ಗ್ರೀಕ್ ವರ್ಡ್. ಇದು ಮೀನಿಂಗ್ ಇಟ್ಸ್ ಆಕ್ಚುಲಿ ಇನ್ ದ ಗ್ರೀಕ್ ಆಲ್ಫಾಬೆಟ್ಸ್ ನಲ್ಲಿ ಬರ್ದಿದೆ. ಇಟ್ಸ್ ಕಾಲ್ಡ್ ಮೆರಾಕಿ. ಮೆರಾಕಿ ಅರ್ಥ ಅಂದರೆ ವೆನ್ ಯು ಪುಟ್ ಯೋರ್ ಲೈಫ್, ಯೋರ್ ಪ್ಯಾಷನ್ ಆ್ಯಂಡ್ ಯೋರ್ ಲವ್, ನಿಮ್ಮದು ಫುಲ್ ಲೈಕ್ ಜುನೂನ್, ಲೈಕ್ ಮ್ಯಾಡ್ನೆಸ್ ಇನ್ ಟು ವಾಟ್ ಎವರ್ ಯು ಡೂ. ನಮ್ಮದು ಒಂದು ಭಾಗ, ನಾವೇನು ಮಾಡ್ತೀವಿ ಅದನ್ನಲ್ಲಿ ಹಾಕಿದ್ರೆ, ವೆದರ್ ಇಟ್ಸ್ ಯೋರ್ ರಿಲೇಷನ್ಶಿಪ್, ವರ್ಕ್ ಆರ್ ವಾಟ್ ಎವರ್, ವೆನ್ ಯು ಪುಟ್ ಅ ಪೀಸ್ ಆಫ್ ಯು ಇನ್ ಟು ವಾಟ್ ಎವರ್ ಯು ಡೂ, ದಟ್ ಇಸ್ ಕಾಲ್ಡ್ ಮೆರಾಕಿ. ಇಂಗ್ಲೀಷ್ನಲ್ಲಿ ಆ ಥರ ವರ್ಡೇ ಇಲ್ಲ. ಆ್ಯಂಡ್ ಐ ಫೀಲ್ ಲೈಕ್ ಐ ಆಮ್ ದಟ್ ಪರ್ಸನ್. ಯಾವಾಗ ನಾನು ಏನಾದರೂ ಮಾಡ್ತೀನಿ, ಐ ರಿಯಲಿ ಪುಟ್ ಮೈ ಸೋಲ್ ಇನ್ ಟು ಇಟ್. ಸೊ ದಟ್ಸ್ ವೈ ದಿಸ್ ಇಸ್ ದೇರ್. ಆ್ಯಂಡ್ ಇದು ನೀವು ಕೇಳಿದ್ದೀರಾ, ಇದು ಆ್ಯಕ್ಚುಲಿ ದೀಸ್ ಆರ್ ಟೆಕ್ನಾಲಜಿ ವಿಚ್ ಇಸ್ ಇಂಡಿಯಾನಲ್ಲಿ ಇಲ್ಲ. ಇಟ್ಸ್ ವೆರಿ ಸೈಂಟಿಫಿಕ್ ಆ್ಯಕ್ಚುಲಿ. ಇದರಲ್ಲಿ ಏನು ಈಸೋಟೆರಿಕಲ್ ಇಲ್ಲ. ನಾನು ಯಾವಾಗ ಈಸೋಟೆರಿಕ್ ಮೀನ್ಸ್ ಲೈಕ್ ನ್ಯೂಮರಾಲಜಿ, ಹೀಲಿಂಗ್, ಇದು. ಸೊ ಪೀಪಲ್ ಸೇ ದಟ್ಸ್ ನಾಟ್ ಸೈನ್ಸ್. ಯಾಕೆ ಸೈನ್ಸ್ ಫಿಗರ್ ಔಟ್ ಮಾಡಿಲ್ಲ. ಬಟ್ ಲೈಕ್ ಹಿಪ್ನೋಥೆರಪಿ, ಆಲ್ ದೀಸ್ ಆರ್ ಲೈಕ್ ಪ್ರಾಪರ್ scientific, right? Because it works on subconscious mind. ಆ ಥರ these are called tensor rings. ಇದು ನಾವೇ ಮ್ಯಾನುಫ್ಯಾಕ್ಚರ್ ಮಾಡೋದು. This actually is to restructure water, and ನಮ್ಮದು ಬಾಡಿನಲ್ಲಿ 70% ವಾಟರ್. ಸೊ ಇದು ನಮಗೆ ಎನರ್ಜಿ ಕೊಡುತ್ತೆ. ದಿಸ್ ಇಸ್ ಮೇಡ್ ವಿತ್ ಕಾಪರ್. ಇದು ಸ್ಪೆಸಿಫಿಕ್ ಲೆಂತ್ನಲ್ಲಿ, ಮೆಷರ್ಮೆಂಟ್ನಲ್ಲಿ, ಸ್ಪೆಸಿಫಿಕ್ ವೇನಲ್ಲಿ ಮಾಡೋದು. ಲೈಕ್ ದ ವೇ ಇಟ್ಸ್ ಮೇಡ್, ಇದು ನಮಗೆ ಎನರ್ಜಿ ಕೊಡುತ್ತೆ, ಲೈಕ್ ಪ್ರಾಣ ಎನರ್ಜಿ. ಸೊ ಇದನ್ನು ನಾನು ಹಾಕಿದ್ದೀನಿ. ದಿಸ್ ಇಸ್ ಕಾಲ್ಡ್ ಅ ಟ್ರಿಸ್ಕಿಲಿಯನ್ ಟೆನ್ಸರ್. ಸಪೋಸ್ ಎಲ್ಲಿ ಜಾಗನಲ್ಲಿ ಲೋ ಎನರ್ಜಿ ಇದೆ, ಸಪೋಸ್ ನಿಮಗೆ ನೀವೇನೋ ಮ್ಯಾನಿಫೆಸ್ಟ್ ಮಾಡಬೇಕು, ನಿಮಗೆ ಜಾಸ್ತಿ ಎನರ್ಜಿ ಬೇಕಲ್ವಾ? ಇವಾಗ ನಮ್ಮದು ಬಾಡಿನಲ್ಲಿ ನಾನು ಕಟ್ ಆಗಿದ್ರೆ, ಆಪ್ರೇಷನ್ ಆಗಿದ್ರೆ, ನಾನು ಯಾವುದು ಮೆಡಿಸಿನ್ ನಾನು ಮೇಲ್ಗಡೆ ಹಾಕ್ತಾಯಿದ್ದೀನಿ, ಅದು ಬೇರೆ ಇನ್ಫೆಕ್ಷನ್ ಪ್ರಿವೆಂಟ್ ಮಾಡೋಕ್ಕೆ. ಬಟ್ ಅದು ಮೆಡಿಸಿನ್ ಹೀಲ್ ಮಾಡ್ತಾ ಇಲ್ಲ. ಅದು ಹೀಲಿಂಗ್ ಎಲ್ಲಿಂದ ಬರ್ತಾ ಇದೆ? ನಮ್ಮ ಬಾಡಿದು ಎನರ್ಜಿ ಹೋಗ್ಬಿಟ್ಟು ಅದು ಹೀಲ್ ಮಾಡ್ತದೆ. ದಟ್ ಇಸ್ ವಾಟ್ ಲೈಫ್ ಫೋರ್ಸ್ ಎನರ್ಜಿ, ಪ್ರಾಣ. ಅದಕ್ಕೆ ಪ್ರಾಣಾಯಾಮ ಮಾಡೋದು. ಸೊ ದಿಸ್ ವೆನ್ ಇಟ್ ಇಸ್ ಟ್ವಿಸ್ಟೆಡ್ ಇನ್ ದಿಸ್ ಪರ್ಟಿಕ್ಯುಲರ್ ವೇ ಆ್ಯಂಡ್ ದಿಸ್ ಪರ್ಟಿಕ್ಯುಲರ್ ಫಾರ್ಮ್ಯಾಟ್, ಸೇಕ್ರೆಡ್ ಜಾಮೆಟ್ರಿ ಡಿಸೈನ್ನಲ್ಲಿ, ಇಟ್ಸ್ ಕಾಲ್ಡ್ ಅ ಟ್ರಿಸ್ಕಿಲಿಯನ್. ದಿಸ್ ಇಸ್ ಏನ್ಷಿಯಂಟ್ ಸೇಕ್ರೆಡ್ ಜಾಮೆಟ್ರಿ. ಇದರಲ್ಲಿ ನಮಗೆ
ಎನರ್ಜಿ ಸಪ್ಲೈ ಮಾಡುತ್ತೆ. ಇದನ್ನು ಒಂದು ಬೇರೆದು ಇದೆ, ಅದು ಬ್ಯಾಡ್ ಎನರ್ಜಿ ತೆಗಿತದೆ. ಸೊ ಇದು ವಾಟರ್ಗೆ ನಮ್ಮ ಲೈಕ್ ವಾಟರ್ ಬಾಟಲ್ನಲ್ಲಿ ಇದು ಮೇಲೆ ಇಡ್ಬೋದು ಆ್ಯಂಡ್ ಇಟ್ ರೀಸ್ಟ್ರಕ್ಚರ್ಸ್ ದ ವಾಟರ್. ಸೊ ಅದು ನಮ್ಮ ಬಾಡಿಗೆ ಒಂದು ಯು ಫೀಲ್ ಮೋರ್ ಪಾಸಿಟಿವ್ ಎನರ್ಜಿ, ಅವೇಕ್ ಎನರ್ಜಿ. ಆ್ಯಂಡ್ ಇದು ಜಾಗನಲ್ಲಿ ಇಡ್ಬೋದು. ಯು ಕ್ಯಾನ್ ಕೀಪ್ ಇಟ್ ಅಂಡರ್ ಯೋರ್ ಪಿಲ್ಲೋ. ದಿಸ್ ಹ್ಯಾಸ್ ಲೈಕ್ ಮಲ್ಟಿಪಲ್ ಯೂಸಸ್. ವಾಸ್ತುನಲ್ಲಿ ಯೂಸ್ ಮಾಡಿ ಬಿಕಾಸ್ ಇಟ್ಸ್ ಅನ್ ಎನರ್ಜಿ ಜನರೇಟರ್. ಇದು ಎನರ್ಜಿ ಜನರೇಟ್ ಮಾಡುತ್ತೆ. ಸೊ ಹಾಗೆ ಅದನ್ನೆಲ್ಲ ನೀವು ಹಾಕ್ಕೊಂಡಿದ್ದೀರಾ. ಸೊ ಐ ಕ್ಯಾನ್ ಅಂದರೆ ಗೊತ್ತಾಗುತ್ತೆ. ಸೊ ಅಷ್ಟು ಹೇಳ್ತಾ ನಾವು ಈ ಕಾರ್ಯಕ್ರಮದ ಕೊನೆಗೆ ಬಂದಿದ್ದೀವಿ. ಸೊ ಶೀಲಾ ಬಜಾಜ್ ಅವ್ರ ಜೊತೆಗೆ ಮಾತಾಡಿದ್ದು ತುಂಬ ಖುಷಿ ಆಯಿತು. ನಿಮಗೂ ಕೂಡ ಇವ್ರ ಮಾತುಗಳನ್ನ ಕೇಳಿ ಖುಷಿ ಆಯಿತು ಅಂತ ಅನ್ಕೋತೀನಿ. ಏನೇ ಪ್ರಶ್ನೆಗಳಿದ್ರು ಕೂಡ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮ್ಮದು ಏನಾದರೂ ಕ್ವೇರೀಸ್ ಇದ್ದರೆ, ಸಮಸ್ಯೆಗಳಿದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರದ್ದೆಲ್ಲ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಕಮ್ಯುನಿಟಿ ಪೇಜಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕೂಡ ಇರುತ್ತೆ. ಸೊ ಮೇಡಮ್ ತುಂಬ ಥ್ಯಾಂಕ್ಸ್ ನಮ್ಮ ಜೊತೆ ನೀವು ಮಾತಾಡಿದ್ದಕ್ಕೆ. ತುಂಬ ವೆರಿ ಹ್ಯಾಪಿ. ಸೊ ನನಗೇನೆಂದರೆ ಇದನ್ನು ಕಂಪ್ಲೀಟಾಗಿ ನನಗೆ ಗೊತ್ತಿಲ್ಲ, ಬಟ್ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಇರೋದ್ರಿಂದ ನನಗೆ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿದ್ದು. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಅಷ್ಟೇ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಪ್ರಶ್ನೆಗಳಿದ್ರೆ ಅದನ್ನು ಕೂಡ ತಿಳಿಸಿ. ಮುಂದೊಂದು ದಿನ ಅವ್ರು ಬಂದಾಗ ಆ ಪ್ರಶ್ನೆಗಳನ್ನ ಕೂಡ ನಾವು ಕೇಳಬಹುದು. ಮತ್ತು ನಿಮ್ಮ ಲೈಫಲ್ಲಿ ಈ ಥರ ಹೆಸರನ್ನ ಚೇಂಜ್ ಮಾಡಿರೋದು, ಸ್ಪೆಲ್ಲಿಂಗನ್ನು ಚೇಂಜ್ ಮಾಡಿರೋದು, ಆ ಥರದ್ದು ಮಾಡಿದ್ದು, ಅದರಿಂದ ನಿಮಗೆ ಒಳ್ಳೇದಾಗಿದ್ದರೆ ಅದನ್ನು ತಿಳಿಸಿ. ಒಳ್ಳೇದಾಗಲಿಲ್ಲ ಅಂದರೆ ಅದನ್ನು ಕೂಡ ತಿಳಿಸಿ. ಅದಕ್ಕೇನು ಕಾರಣ ಅಂತಲೂ ಕೂಡ ಮಾತಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದೀನಿ. ನೋಡ್ತಾರೆ ಗೌರಿ ಶಕ್ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.